ಈಗ 17 ವರ್ಷ ಆಗಿದೆ. 17 ವರ್ಷ ಆಗಿದೆ. 3,000 ಕೋಟಿ ರೂಪಾಯಿನ ಕಾಮಗಾರಿ ಇವತ್ತು 27,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. 27,000 ಕೋಟಿ ಬ್ರ್ಯಾಂಡ್ ಬೆಂಗಳೂರು ಲ್ಯಾಂಡ್ ಅಕ್ವಿಸಿಷನ್ಗೆ ಇವತ್ತು 21,000 ಕೋಟಿನೋ 26,000 23,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಈಗ ಮುಂದೆ ಜೀವನ ಎತ್ಬಿಟ್ಟು ಹೇಳ್ಬೇಕು ಅಂತೀರಲ್ಲ. ಅಧ್ಯಕ್ಷರೇ, ಏನು ಅವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರು, ಬಹುಶಃ ಅವತ್ತು ನಮ್ಮ ಆನಂದರಾವ್ ಸರ್ಕಲ್ ಇಂದ ಹಿಡಿದು ಹೆಬ್ಬಾಳ ಫ್ಲೈಓವರ್ವರೆಗೂ ಮತ್ತೆ ಡೇರಿ ಸರ್ಕಲ್ ಇಂದ ಇದು ಕೋರ್ಮಂಗ್ಲವರೆಗೂ ಮೈಸೂರು ರಸ್ತೆ ಮತ್ತೆ ಏನಿವತ್ತು ಮ್ಯಾಜಿಕ್ ಬಾಕ್ಸ್ ಅಂತ ಕರೀತಾ ಇದ್ದಾರೆ ಕಾವೇರಿ ಜಂಕ್ಷನ್, ಇಷ್ಟಕ್ಕೂ ಆವತ್ತು ಮುಖ್ಯಮಂತ್ರಿಗಳಿದ್ದಂತ ಕುಮಾರಣ್ಣ ಅವ್ರ ಪೀರಿಯಡ್ ಅಲ್ಲಿ ನಾನೊಬ್ಬ ಗುತ್ತಿಗೆದಾರ ಈ ಕಾಮಗಾರಿಗಳಿಗೆ. 20 ಅಧ್ಯಕ್ಷರೇ, ಇಷ್ಟು ಕಾಮಗಾರಿಗಳು ನಾನೇ ಗುತ್ತಿಗೆದಾರ. 20 ತಿಂಗಳಲ್ಲಿ ಅಧ್ಯಕ್ಷರೇ ಬೆಂಗಳೂರು ನಗರದೊಳಗೆ ಸುಮಾರು 54 ರಸ್ತೆಗಳ ಅಗಲೀಕರಣಕ್ಕೆ ಆವತ್ತಿನ ಸರ್ಕಾರದಲ್ಲಿ ಕೆಲಸ ಸಂಪೂರ್ಣ ಮಾಡಿಕೊಟ್ಟಿದ್ದಾರೆ. ಆ 20 ತಿಂಗಳ ಆಡಳಿತದಲ್ಲಿ ಸುಮಾರು 54 ಬೆಂಗಳೂರಿನ ಒಳಗಿರ್ತಕ್ಕಂಥ ಹಲವಾರು ರಸ್ತೆಗಳು ಇವತ್ತೇನು ಅಗಲೀಕರಣ ಆಗಿದೆಯಲ್ಲ, ಆ 20 ತಿಂಗಳಲ್ಲಿ ಮಾಡಿಕೊಟ್ಟಿದ್ದೇವೆ. ನಾವೇನು ಯಾವ ಬ್ರ್ಯಾಂಡ್ ಬೆಂಗಳೂರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಲಿಲ್ಲ. ಪಾಪ ಅವ್ರು ಹೇಳಿದ್ರು, ಬಜೆಟ್ ಕೇಳ್ತಾ ಇದ್ದೆ, ಇಷ್ಟೆಲ್ಲ ನಾವು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಷ್ಟೆಲ್ಲ ರಾಮರಾಜ್ಯ ಮಾಡ್ತಾ ಇದ್ದೇವೆ, ನಮಗೆ ಸರಿಯಾದ ರೀತಿ ಕನ್ನಡಿಗರು ನಾವು ಪ್ರಚಾರನೇ ಪಡಿತಿಲ್ಲ ಅಂತ ಹೇಳಿ. ನಿಮ್ಮ ಪ್ರಚಾರನೇ ಪಡಿತಿಲ್ಲ ಅನ್ನೋದಕ್ಕೆ ನೀವಿಲ್ಲಿ ಹೇಳ್ತಾ ಇದ್ದೀರಿ, ಇಲ್ಲೇನು ಹೇಳ್ತೀರಿ? ಇವತ್ತೇನು ಹೇಳ್ತಾ ಇದ್ದೀರಿ? ನಿಮ್ಮ ಈ 5 ಗ್ಯಾರಂಟಿಗಳನ್ನ ಅಧ್ಯಕ್ಷರೇ, ನಿಮ್ಮ 5 ಗ್ಯಾರಂಟಿಗಳನ್ನ ಸಾರ್ವತ್ರಿಕ ದಾಖಲೆ ಎಂದು ಪರಿಗಣಿಸಲಾಗುತ್ತಿದೆ. ದೇಶ ವಿದೇಶಗಳ ಮಾಧ್ಯಮಗಳು ಈ ಕುರಿತು ಶ್ಲಾಘನೆ ಮಾಡಿದೆ. ಅಧ್ಯಯನಗಳನ್ನು ಮಾಡುತ್ತಿವೆ. ಒಳ್ಳೆಯ ಆಡಳಿತ, ಪಾರದರ್ಶಕ, ಜನಸ್ನೇಹಿ ವ್ಯವಸ್ಥೆಗಳನ್ನು ಮೂಲಮಂತ್ರವನ್ನಾಗಿಸಿಕೊಂಡಿದೆ. ಹೇಳಿದಿರಿ, ಅದೆಂತೋ ಈಸ್ ಆಫ್ ಗವರ್ನೆನ್ಸ್, ಈಸ್ ಆಫ್ ಡೂಯಿಂಗ್ ಎಲ್ಲ ಪ್ರಚಾರನೇ ತಗೊಳ್ಳಿಲ್ಲ ಅಂತಿದ್ದೀರಿ ನೀವು ಭಾಷಣದಲ್ಲಿ. ಇಲ್ಲಿ ನೋಡಿದ್ರೆ ವಿಶ್ವದಲ್ಲೆಲ್ಲ ಅಧ್ಯಯನ ನಡೀತಾ ಇದೆ ಈ ಕಾರ್ಯಕ್ರಮಗಳ ಬಗ್ಗೆ, ದೇಶ ವಿದೇಶದಲ್ಲಿ ನಡೀತಾ ಇದೆ. ಏನು ನಡೀತದೆ ಅಧ್ಯಕ್ಷರೇ? ಇವ್ರು ಹೇಳೋದು ಇದನ್ನೇನಂತ ಕರಿತೀರಿ? ಈ ಭಾಷಣ ಆಗಿದ್ರೆ ಸುಳ್ಳು ಅಂತ ಕರಿತೀರೋ, ನಿಜ ಅಂತ ಕರಿತೀರೋ? ಪ್ರಚಾರನೇ ತಗೊಂಡಿಲ್ಲ ಅಂತಾರೆ. ಪ್ರಚಾರದ ಬಗ್ಗೆ ಹೇಳ್ತೀನಿ. ಯಾವ ರೀತಿ ಈ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ, ಬರಗಾಲ ಇದೆ, ತಗ್ಸಿ ಎಷ್ಟು ಪ್ರಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಒಂದು ದಾಪಗಾಲ ಹಾಕಿ ಮುಂದೋಗಿದ್ದೀರಿ ಪ್ರಚಾರದಲ್ಲಿ. ಬೆಳಗ್ಗೆ ಇದ್ರೆ ನಾವು ದೇವ್ರ ಫೋಟೋ ನೋಡೋದೇ ಇಲ್ಲ ಈಗ. ಯಾಕಂದ್ರೆ ನಾನು ಮನೆಯಲ್ಲಿ 13-14 ಪತ್ರಿಕೆ ತರಿಸ್ತೇನೆ, ಈಗಲೂ ಓದ್ತೀನಿ. ಬೆಳಗ್ಗೆ ಎದ್ರೆ ಮೊದಲನೇ ಪುಟ ಅವ್ರು ನೋಡ್ಬಿಟ್ಟೆ ನಾನು ದಿನಚರಿ ಪ್ರಾರಂಭ ಮಾಡೋದು. ನಿಮ್ಮೆಲ್ಲರೂ ನೋಡ್ಕೊಂಡೆ ದಿನಚರಿ ಪ್ರಾರಂಭ ಮಾಡಬೇಕಾಗಿದೆ. ಒಳ್ಳೇದು ಮಾಡಿದಿರಿ, ಅದಕ್ಕೆ ಒಳ್ಳೇದಾಗಿದೆ ನನಗೆ. ಒಳ್ಳೇದು ಮಾಡಿದ್ರಿ ಅಂತಲೇ ದಿನ ನಿಮ್ಮ ಮುಖ ನೋಡ್ತಾ ಇದ್ದೀನಿ. ಒಳ್ಳೇದು ಮಾಡಿದಿರಿ ಅಂತ. ಇಲ್ಲಿ ಹೇಳಿದ್ದು ಕೇಳಿದ್ರೆ ಪಾಪ ಪ್ರಚಾರನೇ ಗಿಡ್ತಾ ಇಲ್ಲ, ನಮಗೆ ಪ್ರಚಾರನೇ ತೆಗೆದಿಲ್ಲ, ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ಇಲ್ಲಿ ನಾನು ಇನ್ನೊಂದು ಪ್ರಕರಣ ಹೇಳ್ತೀನಿ. ಕಾಂಗ್ರೆಸ್ JDSನ ಮೈತ್ರಿ ಸರ್ಕಾರ ಇದ್ದಾಗ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ರಕ್ಷಣಾ ಇಲಾಖೆಯ ಭೂಮಿಯನ್ನು ನಾವು ಪಡಿಬೇಕಾಗಿತ್ತು ರಾಜ್ಯ ಸರ್ಕಾರ. ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನ ನಮ್ಮ ಅಧಿಕಾರಿಗಳ ಜೊತೆ ಒಂದು ಭೇಟಿಗೆ ಟೈಮ್ ಕೇಳಿದೆ. ರಕ್ಷಣಾ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಅವರ ಕಚೇರಿ ಕರೆಸಿ ದೆಹಲಿಯಲ್ಲಿ ಸುದೀರ್ಘವಾಗಿ ನಮ್ಮ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ಕುಂಠಿತ ಏನಾಗಿತ್ತು ಒಂದು ಸಭೆ ಮಾಡೋದು. ಅವರು ನನಗೊಂದು ಸಮಯ ಕೊಟ್ಟರು, ನಾನೇ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಗೆ ಬಂದು ನಿಮ್ಮ ಈ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ಏನು ಕುಂಠಿತ ಆಗಿದೆ ಎಲ್ಲ ಕ್ಲಿಯರೆನ್ಸ್ ಕೊಡ್ತೀವಿ ನಾವು ರಕ್ಷಣಾ ಇಲಾಖೆಯಿಂದ ಅಂತ ಹೇಳಿ ಅವ್ರು ಬಂದರು ಕರ್ನಾಟಕಕ್ಕೆ, ಬೆಂಗಳೂರಿಗೆ. ನಾನು ಈ ರಾಜ್ಯದಲ್ಲಿ ಅವತ್ತು ಅವರ ಬೆಂಬಲದೊಳಗೆ ಮುಖ್ಯಮಂತ್ರಿ ಆಗಿದ್ದೆ.
ಯಾಕೆಂದ್ರೆ ನಾನು ವೆಸ್ಟ್ ಎಂಡ್ ರೋಡ್ನಲ್ಲಿ ಪಾಪ ಎಲ್ಲ ರಾಜ್ಯಪಾಲರ ಭಾಷಣದಲ್ಲಿ ನಾನು ದಿನ ವೆಸ್ಟ್ ಎಂಡ್ ರೋಡ್ನಲ್ಲಿ ಕಾಲ ಕಳ್ಕೊಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು ನನ್ನೇನು ಮೊನ್ನೆ ಮಾತಾಡ್ಬೇಕಾದ್ರೂ ಇಲ್ಲಿ ನಾನಿದ್ದ 14 ತಿಂಗಳು ಇನ್ನೊಂದು ತರಲಿಲ್ಲ. ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡು ವೆಸ್ಟ್ ಎಂಡ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ. ದಿನ ಮಾತ್ರ ಇನ್ನೂ ಮುಗಿದಿಲ್ಲ ವೆಸ್ಟ್ ಎಂಡ್ ಹೋಟೆಲ್ ಕತೆ. ನೀವು ನೆನೆ ಸಹ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೇನೋ. ನೀವು ಮಾಡಿದ್ರೆ ತಪ್ಪಿಲ್ಲ, ನಾನು ಮಾಡಿದ್ರೆ ತಪ್ಪು. ವೆಸ್ಟ್ ಎಂಡ್ ಹೋಟ್ಲಲ್ಲಿ ಇದು ಇದೆ ಪ್ರತಿನಿತ್ಯದ ದಿನಚರಿ. ನಾನು ಏನೇನು ಮಾಡಿದ್ದೆ, ದಿನಕ್ಕೆ ಎಷ್ಟು ಗಂಟೆ ಮೀಟಿಂಗ್ಗಳು ಮಾಡಿದ್ದೀನಿ, ಜನ ಎಷ್ಟು ನೋಡಿದ್ದೀನಿ ಅಂತೇಳಿ. ನಾನೇನು ಜನಸ್ಪಂದನ ಅಂತ ಹೇಳಿ ಈಗ ಪುಟಗಟ್ಲೆ ಮುಖ್ಯಮಂತ್ರಿಗಳ ಜನಸ್ಪಂದನ ಅಲ್ಲ, ಅವ್ರ ಪಾಪ ಹಿಂದೆ ಕೂತವ್ರು ನಗ್ತಾ ಇದ್ದಾರೆ. ಏನು ವೆಸ್ಟ್ ಎಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ, ಹೇಳಿದವ್ರು ನಾವು ಕೈ ಆ ಕಡೆ ಮಾಡ್ತಾ ಇದಾರೆ ಇವ್ರು ಅಂತ ನಗ್ತಾ ಇದಾರೆ. ಮಾತಾಡೋ ಮಧ್ಯ ಯಾಕಪ್ಪ ಮಾತಾಡ್ತಾರೆ? ಯಾರು ಕೃಷ್ಣ ನಮ್ಮ ಬೈರೇಗೌಡ ಮಾತಾಡಿದ್ರೆ ಡಿಸ್ಟರ್ಬ್ ಮಾಡಕ್ಕೆ ಸುಮ್ಮನೆ ಮಾತಾಡಿದ್ರೆ ಕೇಳಕ್ ಇರೋದ? ಯಾವ ಮೀಟಿಂಗ್ ಆಯ್ತು? ಯಾವ ಮೀಟಿಂಗ್ ಆಯ್ತು? ಯಾಕೆ ಸುಳ್ಳು ಸದನಕ್ಕೆ ಯಾಕೆ ಸುಳ್ಳು ಯಾವ ಮೀಟಿಂಗ್ ಆಯ್ತು ನಿನ್ನೆ? ಸುಳ್ಳು ಹೇಳ್ತಾರೆ. ಸದನಕ್ಕೆ ಏನ್ ಲಾಭ? ಹೋಟೆಲ್ಗಳ ಮಾತಾಡಿ ಸದನಕ್ಕೆ ಏನ್ ಲಾಭ? ಎಲ್ಲ ಗೊತ್ತಿಲ್ಲ. ಜನಕ್ಕೆ ಏನ್ ಹೇಳ್ಬೇಕು, ಸದನಕ್ಕೆ ಏನ್ ಮಾಡಿದ್ರು ನಿಮ್ ಲೀಡರ್ಗಳು ಇದ್ರೆ ಗೊತ್ತಿಲ್ಲ. ಟಿವಿಲಿ ನೋಡಿದ್ ನಾನು ಹೇಳ್ತಾ ಇದ್ದೀನಪ್ಪ. ಟಿವಿಲನ್ನು ತೋರಿಸೋದು ಅಲ್ಲಿತ್ತು ಅಂತ ಹೇಳಿ ಆಮೇಲೆ ಮಾತಾಡಿ ಉತ್ತರ. ಇಲ್ಲಿ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅವತ್ತು ಕೇಂದ್ರದ ರಕ್ಷಣಾ ಸಚಿವರೇ ಬಂದರು ಬೆಂಗಳೂರಿಗೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು. ನಾನು 3ನೇ ಮಾಡಿಲ್ ಕೂತ್ಕೊಂಡು ಅವ್ರಿಗೆ ಕಾಯಲಿಲ್ಲ. ಅವ್ರನ್ನ ಹೋಗಿ ನಾವೇನಿಗೆ ಇಳಿದು ಬರ್ತೀವಲ್ಲ ದಿನ ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ ಆ ಹತ್ರ ನಾನೇ ಹೋಗಿ ಬಗ್ಗೆ ಕೊಟ್ಟು ರಿಸೀವ್ ಮಾಡಿ ಅವ್ರನ್ನ ವಿಧಾನ ಮೇಲ್ಗಡೆ ಮೀಟಿಂಗ್ ಹಾಲಿಗೆ ಕರ್ಕೊಂಬಂದೆ. ಎಲ್ಲಾ ರೀತಿಯ ಕ್ಲಿಯರೆನ್ಸ್ಗಳು ಏನೇನು ಆಗ್ಬೇಕಾಗಿತ್ತು ಅಭಿವೃದ್ಧಿಗೆ ಅವತ್ತು ಕ್ಲಿಯರ್ ಮಾಡಿಕೊಟ್ಟೋದ್ರು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ಮತ್ತು JDS ಸರ್ಕಾರ ಇಬ್ಬರು ಸೇರಿ ಪಕ್ಷಗಳು ಸೇರಿ ಮಾಡದಂತ ಮೈತ್ರಿ ಸರ್ಕಾರದಲ್ಲೂ ಕೆಲಸ ಮಾಡಿಸಿದ್ವಿ. ನಾವು ಮಾಡಿಸಿದ್ದೇವೆ. ಯಾಕೆ ಪದೇ ಪದೇ ಇದ್ದು ಹೇಳ್ತೀರಿ? ಇರೋ ನನಗೆ ಏನ್ ನಡೆದಿದೆ ನನ್ನ ಘಟನೆ ಅದು ಹೇಳ್ತಾ ಇದ್ದೀನಿ. ಮೀಟಿಂಗ್ ಮಾಡಿದ್ ನಿಜಾನೇ, ಆದೇಶ ಮಾಡಿದ್ ನಿಜಾನೇ, ಆದ್ರೆ ಇನ್ನೂ ಕಾರ್ಯಗತ ಆಗಿಲ್ಲ. ಹಲವಾರು ರಸ್ತೆಗಳಿಗೆ ಅವ್ರನ್ನೇ ಕರ್ಕೊಂಬಂದು ನಿಮ್ಮ CV ರಾಮನ್ ನಗರ ಯಾವುದೋ ಭಾಗಗಳಿದೆ, ಹೆಬ್ಬಾಳದ ಆ ಕಡೆ ಎಲ್ಲೆಲ್ಲೋ 3-4 ಕಾರ್ಯಕ್ರಮ ನಾನೇ ಫಂಕ್ಷನ್ ಅಲ್ಲಿ ಫೌಂಡೇಶನ್ ಸ್ಟೋನ್ಗೆ ಅವ್ರ ಜೊತೆ ಸೇರ್ ಮಾಡಿದ್ದೀವಿ. ಇದೆಲ್ಲ PC ಮೋಹನ್ ಯಾರು ಇದ್ರು. ಅದಿಲ್ಲ, ಅದು ಬಿಟ್ಟು ನಮ್ಮ ಕಾಲದಲ್ಲಿ ಈಗ ತಂದೆಯವರ ಕಾಲ 95 ಕಿಲೋಮೀಟರ್ ಏನೋ, ಅವ್ರ ಕಾಲ ದೊಡ್ಡದು, ಅವ್ರ ಕಾಲದ ಬೇರೆ. ನಾವು ನೀವು ಸೇರಿ ಸರ್ಕಾರ ಮಾಡಿದಾಗಲೂ ಡಿಫೆನ್ಸ್ ಇಂದ ಆಗಲೂ ಕೊಟ್ರೆ ನಮಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ಎಲ್ಲ ಒಪ್ಕೊಳ್ತೀನಿ. ಆಮೇಲೆ ಆದೇಶನೂ ಮಾಡಿದ್ರು, ಆದ್ರೆ ಇವತ್ತಿಗೂ ಅದು ಆಗ್ಲಿಲ್ಲ, ಕಾರ್ಯಗತ ಕೆಲವು ಕೆಲಸ ನಾನೇ ಕೊಡ್ತೀನಿ. ಕೆಲವು ಕೆಲಸ ಆಗಿದೆ, ಆಗಿದ್ರೆ ಕೆಲವು ಆಗದೆ ಇರ್ಬೋದು, ನಂಗೆ ಗೊತ್ತಿಲ್ಲ. ನನಗೆ ಆಮೇಲೆ ನನಗಿದ್ದು 14 ತಿಂಗಳು ಆಮೇಲೆ ಮುಂದೇನಾಯ್ತು ನನಗೆ ಗೊತ್ತಿಲ್ಲ. ನಾನಿದ್ದ ಫೌಂಡೇಶನ್ ನಾವೇ ಯಾಕೆ ಬಂದಿದ್ದೀವಿ 2-3 ರಸ್ತೆಗಳಿಗೆ. ಅದರಿಂದ ಅಧ್ಯಕ್ಷರೇ, ನಾವು ಯಾವ ರೀತಿಯಲ್ಲಿ ಈ ಒಂದು ಸರ್ಕಾರಗಳ ನಡುವೆ ವಿಶ್ವಾಸದಿಂದ ಕೆಲಸ ಮಾಡ್ಕೊತೀವಿ ಅದು ಮುಖ್ಯ ಇಲ್ಲಿ ಅಧ್ಯಕ್ಷರೇ. ಅದಾದ್ಮೇಲೆ ಅಧ್ಯಕ್ಷರೇ, ಈಗ ನಾನು ಪಾಪ ಹೇಳಿದ್ರಲ್ಲ, ನಾವು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ. ಒಂದು ಕೆಲಸ ಮಾಡಿಬಿಡಿ, ಕೆಂಗಾಲ ಹನುಮಂತಯ್ಯನವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಾಕೋರಲ್ಲಿ ಅಲ್ಲೆಲ್ಲ ಹಾಕೊಂಡಿದ್ರಿ. ಅದೆಲ್ಲ ಆ ಕಡೆ ಇದ್ರ ಕಡೆ ಹಾಕಿರಬೇಕು, ಹೈಕೋರ್ಟ್ ಕಡೆ. ನೀವು ಇನ್ನೊಂದು ಹಾಕ್ಬಿಡಿ, ಈಗ ನುಡಿದಂತೆ ನಡೆದಿದ್ದೇವೆ ಇದೊಂದು ಹಾಕೊಂಡ್ಬಿಟ್ರೆ ನೋಡಿ, ಇನ್ನೊಂದು ನಿಮಗೆ ಒಳ್ಳೆ ಪ್ರಚಾರ ಸಿಗ್ತದೆ. ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಅಧ್ಯಕ್ಷರೇ. ನಮ್ಮ ರಾಜ್ಯದಲ್ಲಿ ಬಹುಶಃ ಜನತಾದಳ ಸರ್ಕಾರ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಿದ್ರೇನು, ಆಗೊಬ್ರು ಮುನಿಯಪ್ಪ ಅಂತ ಹೇಳಿ ಚಿಕ್ಕಬಳ್ಳಾಪುರದವರೊಬ್ರು
ಪೇಪರ್ ಮುನಿಯಪ್ಪ ಅಂತ ಕರೆಯಾರ ಅವ್ರನ್ನ, ನಾವೆಲ್ಲ ಚಿಕ್ಕವರಾಗ. ಅವರು ಮಂತ್ರಿನೂ ಆಗಿದ್ರು, ರೇಷ್ಮೆ ಇಲಾಖೆ ಮಂತ್ರಿನೂ ಆಗಿದ್ರು ಸ್ವಲ್ಪ ದಿವಸ. ಕನ್ನಡಪ್ರಭ ಪತ್ರಿಕೆ ವರದಿಗಾರಿದ್ರು ಅಂತ ಕಾಣಿಸ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ ರೇಷ್ಮೆ ಇಲಾಖೆ ಮಂತ್ರಿಗಳಾಗಿದ್ರು ಅವ್ರ ಮಂತ್ರಿ ಕಚೇರಿ ಕೂತ್ಕೊಂಡು ಫೋನ್ ಮಾಡಿ ಕೆಲಸ ಮಾಡಿಸ್ತಿರ್ಲಿಲ್ಲ. ಕಚೇರಿಗಳಿಗೆ ಅಧಿಕಾರಿಗಳ ಹತ್ರಕ್ಕೆ ಅವರೇ ಅವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಹೋಗಿ ಕೆಲಸ ಆಗೋವರೆಗೂ ಯಾವುದೇ ರೀತಿಯ ನಾನು ದೊಡ್ಡ ಮಂತ್ರಿ ಆಗಿದ್ದೇನೆ ಅಂತೇಳಿ ಅಧಿಕಾರಿಗಳನ್ನ ಬಾ ಅಂತ ದರ್ಪದಲ್ಲಿ ಕರೆಯಲಿಲ್ಲ ಅವರು. ಬಹುಶಃ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡಿದಂಥವ್ರು ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಆಗ ಅಧ್ಯಕ್ಷರೇ, ಆ ರೀತಿಯ ದಿನಗಳನ್ನು ನೋಡಿದ್ದೇವೆ ಇಲ್ಲಿ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ನಮಗೆ ಕೇಂದ್ರ ಸರ್ಕಾರ ಜೊತೆ ಪ್ರತಿನಿತ್ಯ ಏನು ನಡೀತಾ ಇದೆ ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅಧ್ಯಕ್ಷ. ಅದರಿಂದ ದೇವ್ರ ಕೆಲಸ, ಸರ್ಕಾರದ ಕೆಲಸ, ದೇವ್ರ ಕೆಲಸ ಈ ಪಾಪ ನುಡಿದಂತೆ ನಡೆದಿದ್ದೇವೆ. ಪಾಪ ಏನು ರಾಮರಾಜ್ಯ ಮಾಡಿ ಹಸಿದ ಹೊಟ್ಟೆ ಎಲ್ಲ ತುಂಬಿಸಿದ್ರಿ. ಹಸಿದ ಹೊಟ್ಟೆ ತುಂಬುತ್ತಾ ಇದೆ. 2,000 ರೂಪಾಯಿ ಹೋಗೋದ್ರಿಂದ ಏನ್ ಜನ ಆ ಪಾವರ್ಟಿಯಿಂದ ಮಧ್ಯಕ್ಕೆ ಎದ್ದುಬಿಟ್ಟು ಈಗ ಇದಕ್ಕೆ ಬಂದ್ಬಿಟ್ಟವ್ರಂತಲ್ಲ. ಈಗ ಇದೇನು ಆದಾಯದಲ್ಲಿ ಮಧ್ಯಮ ವರ್ಗಕ್ಕೆ ಬಂದ್ಬಿಟ್ಟವ್ರಂತ. ಈಗ ಮಧ್ಯಮ ವರ್ಗ ಅದು ಹೇಳಂತ ಮಧ್ಯಮ ವರ್ಗ ಎಲ್ಲಿಗೆ ಬಂದಿದೆ ಅಂತೇಳಿ. ಅದರಿಂದ ಅಧ್ಯಕ್ಷರೇ, ಇವತ್ತು ನಾನು ಕೆಲವು ವಿಷಯಗಳನ್ನ ಏನು ಹೇಳಬೇಕು ಅಂತ ಇದ್ದೇನೆ. ಇದನ್ನ ಟೀಕೆಗೋಸ್ಕರಲೂ ನಾನು ಹೇಳಲ್ಲ, ಇದನ್ನ ಕ್ರೀಡಾ ಮನೋಭಾವದಲ್ಲಿ ಸ್ವೀಕಾರ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಅಧ್ಯಕ್ಷರೇ, 135 ಸೀಟ್ ಗೆದ್ದು 7 ಕೋಟಿ ಜನರ ಬದುಕಿನಲ್ಲಿ ಹೊಸ ಗಾಳಿ ಬೀಸ್ತಾ ಇದೆ ಅಂತೇಳಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿಗಳಿಂದ ಕ್ರಾಂತಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ ಅಧ್ಯಕ್ಷ. ಇದು ಒಂದು ಭಾಗ ಇರಲಿ. ನಮ್ಮ ರಾಯರೆಡ್ಡಿ ಅವರು ಮೊನ್ನೆಯಲ್ಲೂ ಹೇಳಿಕೆ ಕೊಟ್ಟವ್ರೆ, ಈಗ ಎಕನಾಮಿಕ್ ಅಡ್ವೈಸರ್. ಈ ಗ್ಯಾರಂಟಿಗಳನ್ನ ನಾವು ಕೊಡ್ಲಿಕ್ಕೆ ಹೋಗಿ ಇದಕ್ಕೆ ದುಡ್ಡು ಹೊಂದಿಸ್ಲಿಕ್ಕೆ ಹೋಗಿ ಹಣದ ಆರ್ಥಿಕ ಪರಿಸ್ಥಿತಿಗಳು ಎಲ್ಲ ಸ್ವಲ್ಪ ಎಡವಟ್ಟಾಗ್ತಾ ಇದೆ, ಅಭಿವೃದ್ಧಿ ಆಗ್ತಿಲ್ಲ ಅಂತ. ಇನ್ನೊಬ್ಬ ಮಂತ್ರಿಗಳು ಮೊನ್ನೆ ತಾನೇ ಏನು ಹೇಳವ್ರೆ, ಬರೀ ಗ್ಯಾರಂಟಿ ಹೆಸರಲ್ಲಿ ಹೋದ್ರೆ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಹೇಳೋರು ಮೊನ್ನೆ ಒಬ್ಬರು ಮಂತ್ರಿ. ಇನ್ನೊಬ್ಬರು ಮಂತ್ರಿಗಳು ಹೇಳ್ತಾರೆ, ಚುನಾವಣೆ ಟೈಮಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಜನಪ್ರತಿನಿಧಿಗಳು ನಾವು ಮಾತು ಕೊಡ್ತೀವಿ, ಅದೆಲ್ಲ ಮಾಡ್ಲೇಬೇಕಾಯ್ತದ, ಅದು ನೋಡೋಣ ಬಿಡಿ, ಚುನಾವಣೆ ಗಿಮ್ಮಿಕ್ ಇರ್ತದಲ್ಲ ಅಂತ ಹೇಳ್ತಾರೆ. ಇದು ನಾನು ಹೇಳ್ತಿರೋದಲ್ಲ ಅಧ್ಯಕ್ಷರೇ, ಈಗ ಇತ್ತೀಚೆಗೆ ಮಾಧ್ಯಮದಲ್ಲಿ ಕೆಲವು ಪ್ರತಿಕ್ರಿಯೆಗಳನ್ನ ನಾನು ಹೇಳ್ತಾ ಇದ್ದೇನೆ. ಮಂತ್ರಿಗಳು ಇವತ್ತು ಗ್ಯಾರಂಟಿ ಪ್ರೋಗ್ರಾಮ್ಗಳು ಅದರಿಂದ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತೇಳಿ ಇತ್ತೀಚೆಗೆ ಒಬ್ಬರು ಮಂತ್ರಿಗಳು ಹೇಳಿದ್ದು ನೋಡಿದೆ. ಇದೆಲ್ಲ ಒಂದು ಭಾಗ ಅಧ್ಯಕ್ಷರೇ. ಆಮೇಲೆ ಹೇಳ್ತೀರಿ ಅಸಮಾನತೆ ನಿವಾರಣೆಗೆ ಅಭಿವೃದ್ಧಿ ಪಥ, ಕರ್ನಾಟಕ ಮಾದರಿ, ಇದೆಲ್ಲ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಇನ್ನು ಕಾನೂನು ವ್ಯವಸ್ಥೆಗಳು, ಇದೆಲ್ಲ ಚರ್ಚೆಗಳೇನಾಗಿದೆ. ಬಹುಶಃ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರು ಸುದೀರ್ಘವಾಗಿ ಮಾತನಾಡಿದರಲ್ಲಿ ಯಾವುದೋ ಹಾವೇರಿಯಲ್ಲಿ ನಡೆದಿರೋ ಘಟನೆ, ಬೆಳಗಾವಿಯಲ್ಲಿ ನಡೆದಿರೋ ಘಟನೆ, ಇನ್ನೂ ಯಾವುದೇ ಘಟನೆಗಳು ಹೇಳ್ತಾ ಇದ್ರು. ಕೋಲಾರದಲ್ಲಿರ್ಬೋದು, ಹಲವಾರು ಕಡೆ. ಅಧ್ಯಕ್ಷರೇ, ಇವತ್ತು ನಾವು ನಮ್ಮ ಮಾಧ್ಯಮದ ಹಲವಾರು ಟಿವಿಗಳಲ್ಲಿ ರಾತ್ರಿ 9:30, 10 ಗಂಟೆಗೆ ಅದೆಂಥದ್ದು ಕ್ರೈಮ್ ಚಾನಲ್ ಅಂತ ಬರ್ತದೆ. ಕ್ರೈಮ್ ಚಾನಲ್ ಅಂತ ತೋರಿಸ್ತಾರೆ. ಯಾವುದೋ ಕೊಲೆಗಳಾಗಿದ್ದು ಕೆಲವೆಲ್ಲ ಒಂದು ಕಾನೂನು ಬಾಹಿರುವಂಥ ಘಟನೆಗಳ ಬಗ್ಗೆ ಕ್ರೈಮ್ ನ್ಯೂಸ್. ಈಗ ಅಧ್ಯಕ್ಷರೇ 9:30 ಬರೋದಲ್ಲ, 9:30, 10 ಗಂಟೆಗೆ. ಈಗ ಬೆಳಗ್ಗೆ ಟಿವಿ ಹಾಕಿದ್ರೂ ಕ್ರೈಮ್ ನ್ಯೂಸ್ ಬರ್ತಾ. ನಾನು ನಿನ್ನೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಸದನದಲ್ಲಿ ಏನು ನಡೀತಿದೆ ಅಂತೇಳಿ ಮನೆಯಲ್ಲ ಮಲಕೊಂಡು ಟಿವಿ ನೋಡ್ತಿದ್ದಾಗ ಮಧ್ಯಾಹ್ನ 1 ಗಂಟೆನಲ್ಲಿ ಒಂದು ಚಾನೆಲ್ನಲ್ಲಿ 4 ಸುದ್ದಿ ಬರ್ತವೆ ಅಧ್ಯಕ್ಷರೇ. 4 ಸುದ್ದಿಗಳು ಯಾವುದೋ ಅವರವರ ಹಲವಾರು ರೀತಿಯ ಕಾನೂನು ಬಾಹಿರುವಂಥ ಸಮಸ್ಯೆಗಳಿಂದ ಕೊಲೆ ಆದಂಥ ಘಟನೆಗಳೇ ತೋರಿಸ್ತಾರೆ. ಮಧ್ಯಾಹ್ನ 1 ಗಂಟೆಯಲ್ಲಿ ಟಿವಿ ಆನ್ ಮಾಡಿದ್ರೆ ಪ್ರೈಮ್ ನ್ಯೂಸಲ್ಲಿ. ಈ ಕ್ರೈಮ್ ನ್ಯೂಸ್ ಹೋಗಿ ಪ್ರೈಮ್ ನ್ಯೂಸ್ಗಳು ಕ್ರೈಮ್ ನ್ಯೂಸ್ ಆಗೋದೇವೆ. ಈಗ ಆ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ನೀವು ಕಾರಣ ಅಂತ ಹೇಳಲ್ಲ. ವ್ಯವಸ್ಥೆಗಳು ಯಾವ ರೀತಿ ಹೋಗ್ತಾ ಇದೆ, ನಮ್ಮ ಜವಾಬ್ದಾರಿ ಏನು? ನಿಮ್ಮ ಕಾಲದಲ್ಲಿ ಇರಲಿಲ್ವ ಅಂತ ಹೇಳ್ಬೋದು. ಆಯ್ತಪ್ಪ, ನಮ್ಮ ಕಾಲದಲ್ಲಿ ಇದ್ದಿದ್ದಕ್ಕೆ ಅವತ್ತು ಇವ್ರನ್ನೆಲ್ಲ ಇಲ್ಲಿ ಕೂರ್ಸವ್ರೆ, ನಮ್ಮನ್ನು ಇಲ್ಲಿ ಕೂರ್ಸವ್ರೆ. ನೀವು ಸರಿಪಡಿಸೋದಕ್ಕೆ ನಿಮಗೆ ಕೊಟ್ಟವ್ರೆ. ನೀವು ಹೇಳಿದಿರಿ ಹಲವಾರು ಜನರ ಕನಸನ್ನು ಕಟ್ಟಲಿಕ್ಕೆ ಕನಸು ಹೊತ್ಕೊಂಡು ಬಂದಿದ್ದೀವಿ ಅಂತೇಳಿ. ಆ ಕನಸು ಜನಗಳ ಕನಸು ನನಸು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ ನಿಮಗೆ ಅಧ್ಯಕ್ಷರು.
ಅಧ್ಯಕ್ಷರೇ, ಇಲ್ಲಿ ನಾನು ಮುಖ್ಯಮಂತ್ರಿಗಳದ್ದು ಒಂದು ಹೇಳಿಕೆ ನೋಡಿದೆ. ಈ ಕೇಂದ್ರ ಸರ್ಕಾರದ ಒಂದು ಆರ್ಥಿಕ ನಿಲುವುಗಳಿಂದ ಇವತ್ತೇನೋ ಒಂದು ಕಡೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು 5 ಟ್ರಿಲಿಯನ್ ಗುರಿ ನಾವು ಮುಟ್ಟಬೇಕು ಡಾಲರ್ನ ಅಂತೇಳಿ ಅವರೊಂದು ಕಡೆ ಪ್ರತಿನಿತ್ಯ ಹೇಳ್ತಾರೆ. ಇನ್ನೊಂದು ಕಡೆ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಒಂದು ಹೇಳಿಕೆ ಕೊಟ್ಟಿದ್ದು ನೋಡಿದೆ. ನಮ್ಮ ರಾಜ್ಯವನ್ನ $1 ಟ್ರಿಲಿಯನ್ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಾವು ಗುರಿ ಮುಟ್ಲಿಕ್ಕೆ ಈಗಿನ ಒಂದು ಪರಿಸ್ಥಿತಿಗಳು 2032ನೇ ಇಸ್ವಿಗೆ ಹೋದ್ರು ನಾವು ರೀಚ್ ಆಗೋದು ಕಷ್ಟ ಇದೆ ಅಂತ ಹೇಳಿ ಅವರ ಒಂದು ರಿಯಾಕ್ಷನ್ ಕೊಟ್ಟಿರೋದನ್ನು ನೋಡಿದ್ದೇನೆ ಅಧ್ಯಕ್ಷ. ಇವತ್ತು ಎಲ್ಲ ನಾವು ಟ್ರಿಲಿಯನ್ ಗಟ್ಟಲೆ ಮಾತನಾಡ್ತಾ ಇದ್ದೇವೆ. ಆದರೆ ಈಗ ನಾನು ಒಂದು ಶರತ್ ಬಚ್ಚೇಗೌಡರ ಮಾತು ಒಪ್ಪುತ್ತೇನೆ ನಾನು ಅಧ್ಯಕ್ಷ. ನಿಮ್ಮ ಸರ್ಕಾರದ ನಿಲುವು ನಾನು ಒಪ್ತೇನೆ. ಇವತ್ತು ಈ ಬಡತನ ಅಂತಕ್ಕಂಥದ್ದು ಏನಿದೆಯಲ್ಲ ದೇಶದಲ್ಲಿ, ಹಸುವಿನ ಪ್ರಮಾಣ ಏನಿದೆ, ಪಾವರ್ಟಿ ಏನಿದೆ, ಪರ್ ಕ್ಯಾಪಿಟಲ್ ಏನಿದೆ, ಇದೆಲ್ಲ ಇವತ್ತು ಇರ್ತಕ್ಕಂಥ ವಾಸ್ತವಾಂಶಗಳೇ. ಅದು ನಾವೇನು ಬಣ್ಣ ಕಟ್ಟಿ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಈ ದೇಶದ ಸಂಪತ್ತು ಒಂದು 10% ಜನ 60 ದೇಶದ GDP ಏನಿದೆ ಪರ್ಸೆಂಟ್ ಅವ್ರಿಗೆ ಹೋಗ್ತದೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಅಧ್ಯಕ್ಷರೇ, ಈ ದೇಶದ ಒಬ್ಬ ಶ್ರೀಮಂತ ಅವ್ರಿಗೆ ಇರ್ತಕ್ಕಂಥ ಆದಾಯ ಏನಿದೆ, ಪ್ರತಿ ನಿಮಿಷಕ್ಕೆ 2,000 ರೂಪಾಯಿಗಳನ್ನ ನಂದಲ್ಲ ಅಂತೇಳಿ ಗಿಫ್ಟ್ ಕೊಡ್ತಾ ಹೋದ್ರು. 2,000 ರೂಪಾಯಿನ ಪ್ರತಿ ನಿಮಿಷಕ್ಕೆ. 6,000 ವರ್ಷಗಳಾದರೂ ಆ ವ್ಯಕ್ತಿಯ ಕುಟುಂಬದ ಹಣ ಕರಗಲ್ಲ. ಇವತ್ತು ನೀವು ಇದೆಲ್ಲ ಯೋಚನೆ ಮಾಡಿನೇ ಮಾಡಿದ್ದೀರಿ ಗ್ಯಾರಂಟಿ ಕಾರ್ಯಕ್ರಮ. ನನಗೆ ಇದಕ್ಕೆ ಇಷ್ಟ ಇಲ್ಲ, ಅಸೂಯೇನೂ ಇಲ್ಲ, ಅಭಿನಂದಿಸ್ತೀನಿ ನಿಮಗೆ. ಆದರೆ ಈ ಕಾರ್ಯಕ್ರಮದಿಂದ ಎಷ್ಟರ ಮಟ್ಟಿಗೆ ನಾವು ನಿಮ್ಮ ಒಂದು ಕನಸಿದೆಯಲ್ಲ ಅವ್ರನ್ನೆಲ್ಲ ಮೇಲೆತ್ತಬೇಕು, ಅವ್ರನ್ನೂ ಇವತ್ತು ಬದುಕಿನ ದಾರಿನಲ್ಲಿ ಒಂದು ನೆಮ್ಮದಿಯ ಬದುಕು ಕೊಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಅಂತಕ್ಕಂಥದ್ದು ನಿಮ್ಮ ಆತ್ಮವಿಮರ್ಶೆಗೆ ಬಿಡ್ತೀನಿ ನಾನು ಇವತ್ತು ಈ ಕಾರ್ಯಕ್ರಮಗಳಿಂದ. ಅಧ್ಯಕ್ಷರೇ, ಈ 5 ಟ್ರಿಲಿಯನ್ ಇದೆಲ್ಲ 2047ಕ್ಕೆ ಅದೇನು ನಮ್ಮ ಕೇಂದ್ರ ಸರ್ಕಾರ ಅಮೃತ ಕಾಲ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅದೇನೋ ವಿಷಾಕಾಲ ಅಂತಲೂ ಅದೇನೋ ಹೇಳಿದ್ರು ಮೊನ್ನೆ. ಅಮೃತ ಕಾಲ ಎಲ್ಲಿದೆ, ವಿಷಾಕಾಲ ಅಂತ ಏನೋ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಒಂದು ಭಾಗ ಇರಲಿ ಅಧ್ಯಕ್ಷರೇ, ಯಾಕೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ಅಸಮತೋಲನ ಅಂತಕ್ಕಂಥದ್ದೇನಿದೆ, ನಾನು ನಮ್ಮ ಸ್ನೇಹಿತರುಗಳಿಗೆ ಹೇಳ್ತೇನೆ. ಇವತ್ತು ಅಧ್ಯಕ್ಷರೇ, ನಾನು ಯಾವಾಗ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಈಗಿನ ಸರ್ಕಾರದಲ್ಲಿ ಪ್ರತಿದಿನ ನಡೀತಾ ಇದೆ. ಇದು ಅಧ್ಯಕ್ಷರೇ 1952ರ ಫಸ್ಟ್ ಫೈನಾನ್ಸ್ ಕಮಿಷನ್ನ ಮೊದಲನೇ ರಿಪೋರ್ಟ್ ಇದು, 5 ವರ್ಷಕ್ಕೆ. ನಾನು 15ನೇ ಫೈನಾನ್ಸ್ ಕಮಿಷನವರೆಗೆ ಏನು 5 ವರ್ಷದ ಹಣಕಾಸಿನ ನಿರ್ವಹಣೆಗೆ ಈ ಫೈನಾನ್ಸ್ ಕಮಿಷನ್ಗಳನ್ನು ಪ್ರಾರಂಭ ಆಗಿದ್ದು 52ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಏನಿದೆ 15ನೇ ಫೈನಾನ್ಸ್ ಕಮಿಷನ್ವರೆಗೆ ಎಲ್ಲ ತರಿಸ್ಕೊಂಡೆ ಅಧ್ಯಕ್ಷ, ನೋಡೋಣ ಅಂತೇಳಿ. ಸುಮಾರು 2-3 ಸಾವಿರ ಪುಟ ಇದೆ. ಇದು ಯಾವ ರೀತಿ ಪ್ರಾರಂಭ ಆಯಿತು 1952ರಲ್ಲಿ. ಇದು 52ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ಫೈನಾನ್ಸ್ ಕಮಿಷನ್ ಪ್ರಾರಂಭ ಆಗಿದ್ದು ಒಂದು ಭಾಗ. ಇಲ್ಲಿ ಬ್ರಿಟಿಷ್ನರ ಕಾಲದಲ್ಲಿ ಯಾವ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ನು 1919ರಲ್ಲಿ ಯಾವ ರೀತಿ ಆರ್ಥಿಕ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಆದಂಥದ್ದು. 1935 ಮತ್ತೆ ಅದು ಕೆಲವು ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಯಾಕಿದನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ನಾನು ಸುಮ್ಮನೆ ಇವತ್ತು ಈ ಚರ್ಚೆ ಮಾಡ್ಲಿಕ್ಕೆ ನಿಂತಿಲ್ಲ. ಇಲ್ಲಿ ವಿಷಯ ತಿಳ್ಕೊಳ್ಳೋಣ ಅಂತ ಹೇಳಿ. ನಾವೇನು ದೊಡ್ಡ ಪಂಡಿತರಲ್ಲ, ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದ್ ಬಂದಿರೋರು. ಇದನ್ನೆಲ್ಲ ನೋಡೋಣ ಅಂತೇಳಿ ಯಾತಕ್ಕೆ ಈ ಥರ ಆಗ್ತಿದೆ ಅಂತೇಳಿ ನನ್ನ ಕಾಂಗ್ರೆಸ್ನ ಸ್ನೇಹಿತರುಗಳಿಗೆ ಹೇಳ್ತೀನಿ. ನಾನು ಗೌರವಾನ್ವಿತ ಮಾಜಿ ದಿವಂಗತ ನೆಹರು ಅವ್ರ ಬಗ್ಗೆನೂ ಚರ್ಚೆ ಮಾಡಲ್ಲ, ಸಣ್ಣದಾಗಿ ಮಾತಾಡಲ್ಲ. ಅವರವರದೇ ಆದಂಥ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಅವರವರೇ ಕೊಟ್ಟಿದ್ದಾರೆ. ಈ ದೇಶ ಸ್ವಾತಂತ್ರ್ಯ ಬಂದ ನಂತರ 17 ವರ್ಷ ನೆಹರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ,
ಅದಾದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು, ಅವರು ಉತ್ತರ ಪ್ರದೇಶದವರೇ, ಇವರು ಉತ್ತರ ಪ್ರದೇಶದವರೇ. ಅವರೊಂದು ವರ್ಷ, ಒಂದು ಕಾಲು ವರ್ಷ ಇದ್ರೇನು. ಅದಾದ ಮೇಲೆ ಇಂದಿರಾ ಗಾಂಧಿ ಅವರು ಬಂದರು, 15 ವರ್ಷ ಅವರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವರು ಉತ್ತರ ಪ್ರದೇಶ. ಅವರಾದ ಮೇಲೆ ರಾಜೀವ್ ಗಾಂಧಿ ಅವರು ಬಂದರು, 5 ವರ್ಷ, ಅವರು ಉತ್ತರ ಪ್ರದೇಶ. ಎಷ್ಟು ವರ್ಷ ಆಳ್ವಿಕೆ ಆಯಿತು ಅಧ್ಯಕ್ಷರೇ ಉತ್ತರ ಪ್ರದೇಶದ ಪ್ರಧಾನಮಂತ್ರಿಗಳು? ವಿ.ಪಿ. ಸಿಂಗ್ ಅವರು ಸ್ವಲ್ಪ ದಿವಸ ಇದ್ರು. ಯಾತಕ್ಕೆ ಉತ್ತರ ಪ್ರದೇಶ ಇವತ್ತು ಸಹ ಹೀಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ? ಕೇಂದ್ರ ಸರ್ಕಾರದ 100 ಶೇರ್ನಲ್ಲಿ 17-18 ಶೇರು ಇವತ್ತೇನು ಸಂಪಾದನೆ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂತೇಳಿ ಈಗೇನು ಚರ್ಚೆ ಮಾಡ್ತಾ ಇದ್ದೀರಿ? ಯಾತಕ್ಕೆ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಈ 77 ವರ್ಷಗಳ ನಂತರ? ಉತ್ತರ ಪ್ರದೇಶದ ಪ್ರಧಾನಮಂತ್ರಿಗಳು 47-48 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ. ಯಾತಕ್ಕೆ ದೇಶದ ಅಲ್ಲಿ ರಾಜ್ಯದ ಬಡತನ ಇನ್ನೂ ಇದೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಏನಾಯಿತು? ಇದು ಎಲ್ಲರೂ ಸೇರಿ ಚಿಂತೆ ಮಾಡಬೇಕಿದೆ ಅಧ್ಯಕ್ಷರೇ, ನನ್ನ ಅಭಿಪ್ರಾಯದಲ್ಲಿ. ಅಧ್ಯಕ್ಷರೇ, ಇಲ್ಲಿ ನಾನು ಹೇಳಿದೆ ಜನಸ್ಪಂದನದ ಹೇಳ್ತಾ ಇದ್ದೆ. ನಾನು ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಅಧ್ಯಕ್ಷರೇ ಶನಿವಾರ ಇಲ್ಲಿ ಬೆಂಗಳೂರಿನಲ್ಲಿದ್ದಾಗ ನಾನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೀನಿ, ಜನತಾ ದರ್ಶನ. ನಾನು ಬಸ್ ಕೊಟ್ಟು ಜನ ಕರೆಸಲಿಲ್ಲ ಜನಸ್ಪಂದನಕ್ಕೆ. ಬಸ್ ಕೊಟ್ಟು ಸರ್ಕಾರದ ಅಧಿಕಾರಿಗಳನ್ನ ಜನ ಕರ್ಕೊಂಬನ್ನಿ ಅಂತ ಕರೆಸ್ಕೊಳ್ಳಿಲ್ಲ. ಬೆಳಗ್ಗೆ 9 ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದರೆ ಕೆಲವು ಬಾರಿ ರಾತ್ರಿ 1 ಗಂಟೆವರೆಗೆ ನಿರಂತರವಾಗಿ ಮಾಡಿದ್ದೀನಿ. ನಾನು ಈ ತರ ಮಾಡಿದ್ದೀನಿ ಅಂತೇಳಿ ದೊಡ್ಡ ದೊಡ್ಡ ಪುಟಗಟ್ಲೆ ನಾನೇನು ಜಾಹೀರಾತಿಯಲ್ಲೂ ಹಾಕ್ಸ್ಕೊಳ್ಳಿಲ್ಲ. ಜನಗಳ ದುಡ್ಡು ಖರ್ಚು ಮಾಡಲಿಲ್ಲ, ನಾನು ಸರ್ಕಾರ ತೆರಿಗೆ ಹಣ ಎಂದೂ ಹಾಕ್ಸ್ಕೊಂಡಿಲ್ಲ. ನಾನು ಅವತ್ತು ನೋಡಿದ್ದಾರೆ, ಬಹಳ ಜನ ನೋಡಿದ್ದಾರೆ. ಅವತ್ತಿನ ಜನತಾ ದರ್ಶನ ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂದು ಬಂದರೆ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಬರೀ ನೀರು ಕುಡಿದು ಜನಗಳನ್ನ ಭೇಟಿ ಮಾಡ್ತಾ ಇದ್ದೆ. ಬಂದು ಜನಕ್ಕೆ ಕುರ್ಚಿ ಹಾಕಿ ನಾನು 12 ಗಂಟೆ 13 ಗಂಟೆ ನಿಂತು ಪ್ರತಿಯೊಬ್ಬ ಜನರ ಅಹವಾಲುಗಳು ಕೇಳಿದ್ದೇನೆ. ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳು ಇಷ್ಟೊಂದು ಸಕ್ಸಸ್ ಆಗಿ ರಾಮರಾಜ್ಯ ನಿರ್ಮಾಣ ಆಗಿದ್ರೆ, ಮೊನ್ನೆ ದಿನ 2ನೇ ಜನಸ್ಪಂದನ ಕಾರ್ಯಕ್ರಮಕ್ಕೆ 20,000 ಜನ ನಾಗರಿಕರು ಬಂದ್ರಲ್ಲ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ. ಹಾಗಿದ್ರೆ ಜನತಾ ದರ್ಶನ, ಜನತಾ ಸ್ಪಂದನ ಕಾರ್ಯಕ್ರಮ, ಜನಸ್ಪಂದನ ಕಾರ್ಯಕ್ರಮ, ನಿಮ್ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಎಷ್ಟು ಮಟ್ಟಿಗೆ ಅವ್ರ ಬದುಕು ಹಸನಾಗಿದೆ? ಯಾತಕ್ಕೆ ಬಂದರು? ಜನತಾ ದರ್ಶನದಲ್ಲೂ ಹೇಳಿದ್ದಾರೆ, ನಮಗೆ ಇನ್ನು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ರೆವಿನ್ಯೂ ಇಲಾಖೆಗಳದ್ದು ಹಲವಾರು ಸಮಸ್ಯೆಗಳು ಅದೇ ಜಾಸ್ತಿ ಬರೋದು ನೋಡಿದ್ದೀನಿ, ನನಗೂ ಅನುಭವ ಇದೆ. ಅವತ್ತಿನ ಬಡತನದಲ್ಲಿ ಜನ ಬರ್ತಿದ್ದಾರದೇನಿತ್ತು, ಅಂಗವಿಕಲರದ್ದೇನಿತ್ತು ಎಲ್ಲ ನೋಡಿದ್ದೇವೆ. ನಾನು 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ 1,000 ಜನ ಆ ಅಂಗವಿಕಲ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದು ಕೆಬಿನಲ್ಲಿ. 2ನೇ ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿದಾಗ ಅವ್ರಿಗೆ ಪರ್ಮನೆಂಟ್ ಮಾಡಿಕೊಟ್ಟೆ. ಇವತ್ತು 85,000 ಸಂಬಳ ತಗೋತಾರಲ್ಲಿ ಕೆಬಿನಲ್ಲಿ, ನಿಮ್ಮ ಇಲಾಖೆನಲ್ಲಿ. ಸರ್, ನಿಮಗೂ ಭವಿಷ್ಯ ಗೊತ್ತಿರ್ತದೆ. ಕೊಟ್ಟಿದ್ದೇವೆ ಕಾರ್ಯಕ್ರಮ ಅಧ್ಯಕ್ಷ. ನಾವು ಎಲ್ಲೂ ದೊಡ್ಡ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ನಾನು ಇಲ್ಲಿ ಹೇಳಿದ್ದೀರಿ, 7 ಕೋಟಿ ಜನರ ಬಾಳಿನಲ್ಲಿ ಹೊಸ ಗಾಳಿ ಬೀಸಿದ್ದೀವಿ. 1 ಕೋಟಿ 20 ಲಕ್ಷ ಜನಕ್ಕೆ ಈ ಬಡತನ ರೇಖೆಯಿಂದ ಹೊರಗೆ ಬರತಕ್ಕಂಥದ್ದಕ್ಕೆ 5 ಕೋಟಿಗೆ ಹೆಚ್ಚು ಜನ ಮಧ್ಯಮ ವರ್ಗದ ಸ್ಥಿತಿಗೆ ಬಂದಿದ್ದಾರೆ. ಮಹಾಪೂರ್ಗಳೇ ಹೊರದು ಬಂತು. ನಾವು ಈ 5 ಗ್ಯಾರಂಟಿಗೆ ಅರ್ಜಿ ಹಾಕೊಳ್ಳಿ ಎಂದಾಗ ಮಹಾಪೂರ್ವ ಹರಿದು ಬಂತು. ಇದೆಲ್ಲ ಹೇಳಿದ್ದೀರಿ ಇಲ್ಲಿ ಅಧ್ಯಕ್ಷರೇ. ಇಲ್ಲಿ ಮಹಾಪುರ ಇದು ಹರಿಯುತ್ತೆ ಅಧ್ಯಕ್ಷರೇ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು. ಈ ಗ್ಯಾರಂಟಿ ಕಾರ್ಯಕ್ರಮ 2,000 ರೂಪಾಯಿ ಹೇಳಿದ್ರು. ಏನೋ ಮಕ್ಕಳ ವಿದ್ಯೆಗೆ ಇವತ್ತು ಅದೆಂಥದ್ದು ರಾಮ ಸೀತೆ ಏನೋ ಹೇಳಿದ್ರು, ಲವಾಕುಶರಿಗೆ. ಅಧ್ಯಕ್ಷರೇ, ಇವತ್ತು ನಿಮ್ಮ ಶಿಕ್ಷಣ ಇಲಾಖೆ ಹೇಳಿದ್ದೀರಿ, ನೀವು ಲವಾಕುಶರ ಬಗ್ಗೆ ಹೇಳಿದ್ದಕ್ಕೆ ನಾನು ಒಂದು ಮಾತು ಹೇಳ್ತೇನೆ ಅಧ್ಯಕ್ಷರೇ. ಇಲ್ಲಿ ಹೊಸ ಶಿಕ್ಷಣ ನೀತಿ ತಂದಿದ್ದೀವಿ ಅಂತ ಹೇಳಿದ್ರಿ. ಹೊಸ ಶಿಕ್ಷಣ ನೀತಿಯಿಂದ ದೊಡ್ಡ ದೇಶದ ರಾಜ್ಯದಲ್ಲಿ ಒಂದು ಹೊಸ ಮಾದರಿ, ದೇಶಕ್ಕೆ ಒಂದು ಹೊಸ ಹಾದಿಯನ್ನು ತೋರಲಿದೆ ರಾಜ್ಯ ಶಿಕ್ಷಣ ನೀತಿ ಅಂತ ಇಲ್ಲಿ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ
ಇತ್ತೀಚೆಗೆ ಒಂದು ಪೇಪರ್ ಕಟ್ಟಿಂಗ್ ನೋಡಿದೆ. ಹೊಸ ಶಿಕ್ಷಣ ನೀತಿ ಶೂನ್ಯ ದಾಖಲೆ ಸಾಧನೆ. ಸರ್ಕಾರಿ ಶಾಲೆಗೆ ಮಕ್ಕಳು ಬೇಕಾಗಿದ್ದಾರೆ. ಈ ಶಾಲೆಗಳ ಭವಿಷ್ಯವೇನು? ಶೂನ್ಯ ದಾಖಲೆ ಸಾಧನೆ. ಅಲ್ಲಿಂದ 17,000 ಕೊಠಡಿಗಳಿಲ್ಲ. 17,000 ಕೊಠಡಿಗಳ ಕೊರತೆ. ಇವತ್ತು ಈ ಪರಿಸ್ಥಿತಿನಲ್ಲಿ ನಾವಿದ್ದೇವೆ ಶಿಕ್ಷಣ ಇಲಾಖೆಯಲ್ಲಿ ಅಧ್ಯಕ್ಷ. ಇದು ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ. ಅದೆಂಥದ್ದು ಪಾಪ ಇತ್ತೀಚೆಗೆ ಅದೇನೋ ಹಿಂದೆ ಏನೇನಾಗಿದೆ ಗೊತ್ತಿಲ್ಲ ನನಗೆ. ಇತ್ತೀಚೆಗೇನೋ ಪೇಪರ್ಗಳಲ್ಲಿ ಬಂದಿದೆ ಈಗ ನಿಮ್ಮ ಸರ್ಕಾರ ಬಂದ ಮೇಲೆ. ಆ ಮಕ್ಕಳ ಕೈನಲ್ಲಿ ಆ ಶೌಚಾಲಯ ಕ್ಲೀನ್ ಮಾಡಿಸ್ತಾ ಇದ್ದೀರಿ ಅಂತೇಳಿ ಟಾಯ್ಲೆಟ್ಗಳನ್ನ. ಈಗ ಮೊನ್ನೆ ಯಾವುದೋ ಒಂದು ಇನ್ನೊಂದು ಆರ್ಟಿಕಲ್ ಬಂತು, ಯಾರೋ ಒಬ್ಬರು ಟೀಚರು ಆ ಹೆಡ್ ಮಾಸ್ಟರ್ಗೆ ಏನೋ ತೊಂದರೆ ಕೊಡಬೇಕು ಅಂತ ಹೇಳಿ ಅದ್ಯಾವುದೋ ಒಂದು ಮತ್ತಿನ್ನೊಂದು ಶೌಚಾಲಯ ಕ್ಲೀನಿಂಗ್ ಅಂತ ಮಾಡಿಸಿ ಮಕ್ಕಳ ಕೈಯಲ್ಲಿ. ಇದೇನೋ ಒಂದು ರಾಜಕೀಯ ಆಗಿದೆ ಅಂತೇಳಿ ಇನ್ನೊಂದು ಆರ್ಟಿಕಲ್ ನೋಡಿದೆ. ಇವತ್ತು ಇಂಥ ಒಂದು ಅದೇನೋ ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿನ ರದ್ದು ಮಾಡಿ ರಾಜ್ಯದ ಶಿಕ್ಷಣ ನೀತಿ ತರಲಿಕ್ಕೆ ಹೊರಟಿದ್ದೀರಿ. ಟೀಚರ್ಗಳು ನೋಡ್ತಾ ಇದ್ದೀನಿ ಪ್ರತಿನಿತ್ಯ ಪತ್ರಿಕೆ. ನಮ್ಮ ಶಿಕ್ಷಣ ಸಚಿವರು 18,000 ಶಿಕ್ಷಕರನ್ನ ನೇಮಕಾತಿಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೇವೆ. ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಇಟ್ಟಿದ್ದೇವೆ. 9 ತಿಂಗಳು 10 ತಿಂಗಳಾಯಿತು. 10 ತಿಂಗಳಾಯಿತು. ಇದರ ಜೊತೆಗೆ ಅಧ್ಯಕ್ಷರೇ, ಈ ರೀತಿ ಶಿಕ್ಷಣ ನೀತಿ ಇದೆಯಲ್ಲ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋದರೆ ಯಾವುದೋ ನನಗೆ ಇವತ್ತು ಯಾರೋ ಒಬ್ರು ವಾಟ್ಸಪ್ ಮಾಡಿದ್ರು. ಎಲ್ಲ ನಿಮ್ಮ ನೆನ್ನೆ ಬಹುಶಃ ಅಶೋಕ್ ಅವರು ಮಾತನಾಡಿರ್ಬೇಕು. ವಿದ್ಯಾರ್ಥಿ ವೇತನದ್ದು ಯಾವ್ಯಾವ ಇದರಲ್ಲಿ ಏನೇನಾಗಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನಾಗಿದೆ ಅಂತೇಳಿ, ಕಾರ್ಮಿಕ ಈಗಲೂ ಅದೇನೋ ಮಂತ್ರಿಗಳು ದಿನ ಪತ್ರಿಕೆ ತೆಗೆದ್ರೆ 79% ನಕಲಿ ಕಾರ್ಡು ಅಂತಾರೆ. ಕಾರ್ಮಿಕ ಇಲಾಖೆನಲ್ಲಿ 70-80% ನಕಲಿ ಕಾರ್ಡ್ಗಳು ಕೊಟ್ಟವ್ರೆ ಅಂತ ಹೇಳಿ. ನಕಲಿ ಕಾರ್ಡು ಅಂತ ಆದ್ಮೇಲೆ ಸರಿಪಡಿಸಬೇಕಾದ್ರೂ ಸರಿಪಡಿಸ್ಬೇಕಲ್ಲ. ಅದು ಹೇಳ್ಕೊಂಡು ಯಾರು ಜಿನೇನಾಗಿ ಅನುಕೂಲ ಪಡಿಬೇಕಲ್ಲ, ಅವನಿಗೆ ಕೊಡದಿದ್ರೆ ಏನಾಗುತ್ತೆ? ಇದು ಅಧ್ಯಕ್ಷರೇ. ಅದಕ್ಕೆ ಈ ಮಹಾಪೂರ್ಗಳೇನು ಹರಿದು ಬಂದಿದೆ ಅಧ್ಯಕ್ಷರೇ. ಇಲ್ಲಿ ಯಾರೋ ಒಬ್ರು ಮೊನ್ನೆ ಸುಮ್ಮನೆ ನನಗೊಂದು ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಧ್ಯಕ್ಷರೇ. ಏನು ಹೇಳ್ತಾರೆ, 10 ತಿಂಗಳು 10 kg ಕೊಟ್ಟರೆ, 3 ತಿಂಗಳು 2,000 ಕೊಟ್ಟರೆ, 8 ತಿಂಗಳು ಉಚಿತ ಬಸ್ ಪ್ರಯಾಣ ಕೊಟ್ಟರೆ, 5 ತಿಂಗಳು ಮಹಿಳೆಯರಿಗೆ 2,000 ಕೊಟ್ಟರೆ, ಬಡವರು ಮಧ್ಯಮ ವರ್ಗಕ್ಕೆ ಏರುವುದೇ ಆದರೆ ಈ ದೇಶವನ್ನು, ಈ ರಾಜ್ಯವನ್ನು ಬಹುವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಯಾರನ್ನು ಮೇಲ್ವರ್ಗಕ್ಕೆ ಏರಿಸಿತು ಎನ್ನುವ ಪ್ರಶ್ನೆ ದಡ್ಡರನ್ನು ಸಹ ಕಾಡ್ತಿದೆ ಅಂತೇಳಿ ಯಾರೊಬ್ಬರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು ನನಗೆ ಅಧ್ಯಕ್ಷರು. ಇಲ್ಲಿ ಅದರಿಂದ ಇವತ್ತು ಶಾಲಾ ಕಟ್ಟಡಗಳ ವಿಷಯದಲ್ಲಿ ಈ ಪರಿಸ್ಥಿತಿಯಲ್ಲಿದೆ. ಇನ್ನು ವಸತಿ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ವಸತಿ ಶಾಲೆಗಳ ಪರಿಸ್ಥಿತಿಗಳು, ಕಟ್ಟಬೇಕಾದ್ರೆ ಇರ್ತಕ್ಕಂಥ ನಮ್ಮ ಉತ್ಸಾಹ, ಅದು ಕಟ್ಟಿ ಅಲ್ಲಿ ಮಕ್ಕಳು ಅವರೇನು ಬದುಕಬೇಕಲ್ಲ, ಅಲ್ಲಿ ಓದಬೇಕಲ್ಲ, ಯಾವ ಮಟ್ಟಕ್ಕಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಹಲವಾರು ಲೇಖನಗಳು ಬರೆದಿದ್ದಾರೆ. ಏನಿದೆ ಪರಿಸ್ಥಿತಿ ಅಂತ ಹೇಳಿ ಅದೆಲ್ಲವನ್ನ ನಾನು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. ನಿಮ್ಮ ಈ 8 ತಿಂಗಳ ಗಮನಾರ್ಹ ಸಾಧನೆ ಬಗ್ಗೆ ಆಕ್ಚುಲಿ ನೀವೇನು ಪಾಪ ಹೇಳ್ಕೊಂಡಿದ್ದೀರಿ, ಇದು ಬಹಳ ಕಠಿಣವಾಗ್ತದೆ. ನಾನು ಮಾತಾಡಕ್ಕೆ ಹೋದರೆ ನಿಮ್ಮ ಮನಸ್ಸಿಗೂ ನೋವಾಗ್ತದೆ. ನನಗೇನು ಬೈಯೋದ್ರಿಂದ ನನಗೇನು ಸಿಗ್ತದೆ? ನನಗೇನು ಸಿಗೋದಿಲ್ಲ ಅಧ್ಯಕ್ಷ. ಬಹಳ ಕಠಿಣವಾಗಿದೆ. ಈ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಇನ್ನೂ 5 ಗ್ಯಾರಂಟಿ ಲೋಕಸಭೆಗೆ ಅನೌನ್ಸ್ ಮಾಡಿ ನಾಳೆ ಬಜೆಟಲ್ಲಿ. ಈ 5 ಗ್ಯಾರಂಟಿ ಜೊತೆಗೆ ಇನ್ನೂ 5 ಯಾವ್ದಾದ್ರು ಹೊಸಾಗಿ ಏನೋ ಕೊಟ್ಟರೆ ಯಾರಾದ್ರು ಕೊಡಿ, ಅಂದೇನು ಅಭ್ಯಂತರ ಇಲ್ಲ. ನಾನು ಈ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಲ್ಲ. ನಮ್ಮ ರಾಜ್ಯ ಸರ್ಕಾರ ಇವತ್ತೂ ಸಹ ಖಜಾನೆ ಈ ನಾಡಿನ ಜನತೆ ಸಮೃದ್ಧಿಯಾಗಿ ಬೆಳೆಸ್ತಾರೆ. ನಮ್ಮ ರಾಜ್ಯದ ಸಂಪತ್ತು ಕರಗಲ್ಲ. ಆ ಸಂಪತ್ತನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ಯಾವ ರೀತಿ ಜನರ ಬದುಕನ್ನ ಸರಿಪಡಿಸಬೇಕು, ಅದಕ್ಕೆ ನಿಮ್ಮ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಅದಕ್ಕೆ ಅನುಕೂಲಗಳಾಗ್ತಾ ಇದೆ ಇದನ್ನ ನೋಡ್ಬೇಕು ನೀವು. ಇಲ್ಲಿ ಅಧ್ಯಕ್ಷರೇ ಏನೋ ಹೇಳ್ಕೊಂಡಿದ್ದಾರೆ, 17,000 ಜನಕ್ಕೆ 16,000 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ಕೇಳಿಸ್ಕೊತಾ ಇದ್ದೆ ಭಾಷಣ.
2.5 ಲಕ್ಷ ಉದ್ಯೋಗ ಖಾಲಿ ಇದೆ. 2.5 ಲಕ್ಷ ಉದ್ಯೋಗ, ಸರ್ಕಾರಿ ಉದ್ಯೋಗ ಖಾಲಿ. ಎಷ್ಟು ವರ್ಷದಿಂದ ಇದೆ? 10 ತಿಂಗಳಾಯಿತು. ಇನ್ನು ಎಂಥದ್ದು ನಿಮ್ಮ ಎಂಥ ನಿಧಿ ಅದು ಹುಡುಗ ಮಕ್ಕಳಿಗೆ, ಯುವಕರಿಗೆ ಯುವ ನಿಧಿ. ಈಗ ಅದೆಂಥದ್ದು ರಿಜಿಸ್ಟ್ರೇಷನ್ ಕರ್ಕೊಂಡವ್ರು ದುಡ್ಡು ಕೊಟ್ಟಿಲ್ಲ, ಇನ್ನು ದುಡ್ಡು ಕೊಟ್ಟಿಲ್ಲ. 3,000 1,500 ಕೊಡೋದಕ್ಕೆ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದ್ದೀರಿ. ಮೊದಲು ಹೇಳಿದ್ದೇನು, ಆಮೇಲೆ ನೀವೀಗ ಕಂಡೀಷನ್ ಹಾಕೊಂಡ್ರಿ. ಎಲ್ಲದಕ್ಕೂ ಕಂಡೀಷನ್ ಹಾಕೊಂಡ್ರಿ. ವಿದ್ಯುತ್ ಶಕ್ತಿ, ಅಯ್ಯೋ 3 ತಿಂಗಳಾಯ್ತಿದ್ದಂಗೆ ದುಡ್ಡು ಕಟ್ಟಕ್ಕಾಗ್ಲಿಲ್ವಲ್ಲಪ್ಪ, ಎಲ್ಲಿ ನಾಳೆ ಬೆಳಗ್ಗೆ ಬಂದು ಡಿಸ್ಕನೆಕ್ಟ್ ಮಾಡ್ಬಿಡ್ತಾರಪ್ಪ ಅಂತೇಳಿ ಯೋಚನೆ ಮಾಡಾರಂತೆ. ಏನಿದು ಕೊಡೋವರೆಗೂ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾನೆ ಇರಲಿಲ್ವ ಜನ ಈ ದೇಶದ ರಾಜ್ಯದಲ್ಲಿ? ಇದು ಕೊಟ್ಟ ಮೇಲೆ ಜನ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾವ್ರ? ಅದು ಹೇಳಿದ್ರೆ 200 ಯೂನಿಟ್ ಅಂದ್ರಿ. ಇರ್ಲಿ, ನಾನು ಅದಕ್ಕೆ ತಕರಾರು ತೆಗಿಯಲ್ಲ. ಯಾಕೆಂದ್ರೆ ಸರ್ಕಾರ ಘೋಷಣೆ ಮಾಡಿರ್ತೀರಿ, ಈ ನಾವು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದು. ನಾವು ಸಂಪೂರ್ಣ ಎಲ್ಲ ಮಾಡೋಕ್ಕಾಯ್ತು. ಅದಕ್ಕೆ ನಾವು ನಮ್ಮ ಕಾಲದ ನಾವು ನೀವು ಸೇರಿದಾಗಲೇ ಕೆಲವು ಗೈಡ್ಲೈನ್ಸ್ ಹಾಕಿದೀವಿ. ಅದು ಮಾಡಲೇಬೇಕಾಗ್ತದೆ, ಇಲ್ದಿದ್ರೆ ಸರ್ಕಾರ ನಡೆಸಬೇಕಲ್ಲ. ನಾನು ಅದಕ್ಕೆ ಟೀಕೆ ಮಾಡೋದಿಲ್ಲ. ಆದರೆ ನೀವು ಪ್ರತಿನಿತ್ಯ 200 ಯೂನಿಟ್ ಹೇಳ್ತೀರಿ. ಇಲ್ಲಿ 1,60,00,000 ಜನ ನೀವೇನು ತಗೊಂಡಿದ್ದೀರಿ, ಆವರೇಜಿಗೆ ಅರ್ಜಿ ಹಾಕೊಂಡ್ರು, ಅವ್ರಿಗೆ ಆವರೇಜ್ ಉಪಯೋಗ ಮಾಡ್ತಾ ಇರೋದೇ 50-60 ಯೂನಿಟ್. ಯಾರೋ ಒಂದು ಸ್ವಲ್ಪ ಜನ ಪರ್ಸೆಂಟೇಜ್ ಇದರಲ್ಲಿ 100, 120, 130 ಯೂನಿಟ್ ಯೂಸ್ ಮಾಡ್ಬೋದು. ಇರೋದೇ 53-54 ಯೂನಿಟ್ ಯೂಸ್ ಮಾಡ್ತಾರೆ ಆವರೇಜ್ ಅಷ್ಟೇ. 200 ಯೂನಿಟ್ ಎಲ್ಲಿಂದ ಬಂತಿಲ್ಲಿ? ಅದಷ್ಟೇ ಅಲ್ಲ ಅಧ್ಯಕ್ಷರೇ, ಈಗ ಬೇಸಿಗೆ ಶುರುವಾಯಿತು. ನಮ್ಮ ವಿದ್ಯುತ್ ಶಕ್ತಿ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈಗ ಬೇಸಿಗೆ ಅಂತ ಹೇಳಿ ರಾತ್ರಿ ಟೈಮು ಹೆಂಗೋ ಕರೆಂಟ್ ಉಚಿತವಾಗಿ ಕೊಡ್ತಾರಲ್ಲ ಅಂತೇಳಿ ಪಾಪ ಸೆಕೆ ತಡಿಲಾರದೆ ಫ್ಯಾನ್ ಎಸಿನ ಹಾಕೊಂಡ್ಬಿಟ್ರೆ, ಇಲ್ಲ ಮನೆಯಲ್ಲಿರೋ ನಿಮ್ಮ ರೆಫ್ರಿಜರೇಟರ್ಗಳನ್ನ ಏನಾರು ಒಂದು 2 ಗಂಟೆ ಜಾಸ್ತಿ ಆನ್ ಮಾಡಿ ಇಟ್ಬಿಟ್ರೆ, ನೀವು ಲಿಮಿಟ್ ಕೊಟ್ಟಿದ್ದೀರಲ್ಲ ಈಗ ಆವರೇಜ್ ಮಾಡಿ, ಏನಾದ್ರು 1 ಯೂನಿಟ್ ಜಾಸ್ತಿ ಆದ್ರೂ ಅವನು ಏನ್ ಮಾಡ್ತೀರಿ? 1 ಯೂನಿಟ್ ಜಾಸ್ತಿ ಮಾಡಿದ್ರು ಎಷ್ಟು ವಸೂಲಿ ಮಾಡ್ತೀರಿ? ಇಲ್ಲ, ಯಾವ್ದು ನಾವು ಕೊಟ್ಟಿದೀವಿ, ಅವರೇಜ್ ಕೊಟ್ಟಿದೀವಿ ಅಪ್ ಟು 200 ಯೂನಿಟ್ ತನಕ, ಆ ಡಿಫ್ರೆನ್ಸ್ಗೆ ಮಾತ್ರ ಅವ್ರು ಚಾರ್ಜ್ ಕೊಟ್ರೆ ಸಾಕು. ಅಲ್ಲಿ ಕಟ್ಬೇಕಲ್ಲ ಅಲ್ಲಿಗೆ, ಆ ಡಿಫ್ರೆನ್ಸ್ಗೆ ಮಾತ್ರ. ಅದಕ್ಕೆ ಹೇಳ್ತಾ ಇರೋದು, ಅವರೇನು 1 ಯೂನಿಟ್ ಜಾಸ್ತಿ ಮಾಡಿದ ಕೂಡಲೇ ಅವ್ರು ಡಿಸ್ಕನೆಕ್ಟ್ ಮಾಡೋದಿಲ್ಲ, ಅವರಿಗೂ ಸಮೇತ ಅವಕಾಶ ಮಾಡಿಕೊಟ್ಟಿದೀವಿ. ಆ ಡಿಫ್ರೆನ್ಸ್ಗೆ ಇರೋ ಚಾರ್ಜ್ ಕೊಡ್ಬೇಕಷ್ಟೇ. ಎಲ್ಲ ಜನ ಇರ್ಲಿ, ನಾನು ಟೀಕೆ ಮಾಡಕ್ ಹೋಗಲ್ಲ. ಏನೋ ಮಾಡಿದ್ರೆ ಮಾಡ್ಕೊಳ್ಳಿ, ನೋಡಂತೆ, ತೊಂದರೆ ಇಲ್ಲ. 5 ಗ್ಯಾರಂಟಿಯಿಂದ ಈಗ ಮುಂದೆಲ್ಲ ನೋಡೋಣ ಏನೇನಾಗುತ್ತೆ. ಅದು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವೆಲ್ಲ ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ ಸರ್. ಈಗ ಅಧ್ಯಕ್ಷರೇ ನೋಡಿ, ಮೊನ್ನೆ ನಿಮ್ಮ ಆಡಳಿತದಲ್ಲಿ ಯಾರೋ ಒಬ್ಬ ಡಾಕ್ಟ್ರು, ಗೌರವಾನ್ವಿತ ಡಾಕ್ಟರ್, ಅವನು ಅದೆಲ್ಲ ಗದಗ್ನಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಕ್ಷೇತ್ರದಾನೆ, ಯಾವುದು ಮರಳ ದಂಧೆಯಲ್ಲಿ ಯಾರೋ ಮೇಲೆ ತೊಂದರೆ ಕೊಡ್ತಾವ್ರೆ ಅಂತ ಹೇಳಿ ಒಂದು ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಒಂದು ಡಾಕ್ಟ್ರು ಮರಳ ದಂಧೆಗೆ. ತಪ್ಪು ತಿಳ್ಕೋಬೇಡಿ, ಅಪ್ಪ ಯಾರೋ ಕೆಂಪಣ್ಣರ ಪಾಪ ವಯಸ್ಸಾಗಿದೆ, ನಾವು ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಅವತ್ತಿನ ಸರ್ಕಾರದ ಬಗ್ಗೆ ತಮ್ಮ ಕಾಂಗ್ರೆಸ್ ಕಚೇರಿಯಿಂದ ಒಂದು ಅಡ್ವರ್ಟೈಸ್ಮೆಂಟು, ಭ್ರಷ್ಟಾಚಾರ ರೇಟ್ ಕಾರ್ಡು, ಬಿಡಿಎ ಆಯುಕ್ತರಿಗೆ 10 ಕೋಟಿ 15 ಕೋಟಿ KSRL ಇದೆಲ್ಲ ಹಾಕೊಂಡಿದ್ದೀರಿ. ರೇಟ್ನ ಕೋಟ್ ಮಾಡಿದಿರಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಅಧಿಕೃತವಾಗಿ ನಿಮ್ಮ ಪಕ್ಷದಿಂದ ಕೊಟ್ಟಂತ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಇದೇನು ಪರ್ಸೆಂಟೇಜ್ನ ಫುಲ್ ನಿಲ್ಲಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ನ ಕಡಿಮೆ ಮಾಡಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ನ ಜಾಸ್ತಿ ಮಾಡಿಸಿದಿರೋ, ಸ್ವಲ್ಪ ಉತ್ತರ ಕೊಡ್ಬೇಕಾದ್ರೆ ಹೇಳೋದು ಒಳ್ಳೇದು. ಇದೇನು ಮಾಡ್ಕೊಂಡಿದ್ದೀರಿ ಅಂತ ನನ್ನ ಅಭಿಪ್ರಾಯದಲ್ಲಿ. ಇದು ನೀವೇ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟು. ಈ ರಾಜ್ಯದ ಸರ್ಕಾರದಲ್ಲಿ ಏನೇನು ರೇಟ್ಗಳು ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದೆ ಅಂತೇಳಿ, ಈಗೇನಾಗಿದೆ ಪರ್ಸೆಂಟೇಜು ಅಂತ ಹೇಳಿ ಫುಲ್ ಸಂಪೂರ್ಣ ನಿಲ್ಸೇ ಇದ್ದೀರ ಹಂಗೆ ಹೇಳ್ಬೇಕು. ಭ್ರಷ್ಟಾಚಾರದ ಬಗ್ಗೆ ನಮ್ಮ ಶರತ್ತೇನು ಹೇಳಕ್ ಹೋದ್ರು. ಅಧ್ಯಕ್ಷರ ಯಾರೊಬ್ಬರು ಇತ್ತೀಚೆಗೆ ವೈದ್ಯನಾಥನ್ ಅಂತ ಹೇಳಿ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಬುಕ್ ಬರೆದವ್ರು, ಬಹುಶಃ ಹೇಳಿದ್ನೇನೋ ಗೊತ್ತಿಲ್ಲ, ಹೊರಗಡೆ ಮಾತನಾಡಿದ್ದೀನಿ. ಅದ್ರಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಈ ವರ್ಷದ GDP ಏನಿದೆ 250 ಲಕ್ಷ ಕೋಟಿ GDPನಲ್ಲಿ 25 ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಇವತ್ತು ಹೋಗ್ತಿದೆ ಅಂತೇಳಿ. ದೇಶದಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ.
250 ಲಕ್ಷ ಕೋಟಿ ನಮ್ಮ GDP ನಲ್ಲಿ 25 ಲಕ್ಷ ಕೋಟಿ ಇವತ್ತು ಬ್ಲ್ಯಾಕ್ ಮನಿ ಹೋಗ್ತಿದೆ ಅಂತ. ಅದರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನನಗಿಲ್ಲ ಕೇಳ್ತಿದ್ರು ಪಾಪ ನಮ್ಮ ಯತ್ನಾಳ್ ಅವರು, ಏನಾದರೂ ಯಾವ್ದಾದ್ರು ವಿಷಯ ಬಿಡ್ತೀರಾ ಅಂತ ಹೇಳಿ. ಉಪಯೋಗ ಬರೋದಿಲ್ಲ ಅಧ್ಯಕ್ಷ, ಯಾವುದೂ ಉಪಯೋಗ ಬರಲ್ಲ ನನ್ನ ಅಭಿಪ್ರಾಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಈಗ ಇಲ್ಲಿ ಅಧ್ಯಕ್ಷರೇ, ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಈಗ ಏನು ಹೇಳಿದೆ, ನಿಮ್ಮ ಪರಿಶುದ್ಧ ಆಡಳಿತ ಹೇಗಿದೆ ಅಂದ್ರೆ ಅಧ್ಯಕ್ಷರೇ, ಇಲ್ಲಿ ಒಂದು ಪತ್ರಿಕೆಯಲ್ಲಿ ಬರೀತಾರೆ, ಇದೆಲ್ಲ ಬಿದರ್ನಲ್ಲಿ ಅಲ್ಲಿ ಅಮೌಂಟ್ ಕ್ಲಿಯರ್ ಮಾಡಕ್ಕೆ ನೋಡಿ, ಇದೆಲ್ಲ ಪೇಪರ್ ಎಲ್ಲಿದೆ ಅದು? ಇದೆ ಇಲ್ಲಿ ಅಧ್ಯಕ್ಷರೇ, ನಗರೋತ್ಥಾನ ಯೋಜನೆ ಕಾಮಗಾರಿ ಬಿಲ್ಗೆ ಕಮಿಷನ್ ಬಾಣ 233 ಕೋಟಿ ರು ಬಿಡುಗಡೆ ಮಾಡಿ ತಿಂಗಳು ಕಳೆದರೂ ಗುತ್ತಿಗೆದಾರರಿಗೆ ಪಾವತಿಯಾಗದ ಹಣ. ಡಾಕ್ಟರ್ ಚೀಟಿ ಬೇಕೇ ಬೇಕಂತೆ. ಡಾಕ್ಟರ್ ಚೀಟಿ ಪೌರಾಡಳಿತ ಇಲಾಖೆ ಯಾವುದೇ ಕೆಲಸ ಆಗಬೇಕಾದರೆ ಡಾಕ್ಟರ್ ಚೀಟಿ ಬೇಕೇ ಬೇಕು ಎಂಬ ಗಂಭೀರ ಆರೋಪ ಗುತ್ತಿಗೆದಾರರಿಂದ ಕೇಳಿ ಬಂದಿದೆ. ಮೂಲತಃ ಬಿದರ್ ಜಿಲ್ಲೆಯ ವ್ಯಕ್ತಿ ಇಲಾಖೆ ಎಲ್ಲಾ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂಬುದು ಇಲಾಖೆಯ ವಲಯದಲ್ಲಿ ಬಹಿರಂಗ ವಿಚಾರ ಅಂತಾರೆ. ಸದ್ಯ ಬಿಡುಗಡೆ ಆಗಿರುವ ನಗರೋತ್ಥಾನ ಯೋಜನೆಯ 233 ಕೋಟಿ ರೂಗಳ ಹಣದ ಬಟವಾಡೆಯಲ್ಲೂ ಇದೇ ವ್ಯಕ್ತಿ ಹೆಸರು ಕೇಳಿ ಬರುತ್ತಿದೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳ ಅಧಿಕಾರಿಗಳು ಇದೇ ವ್ಯಕ್ತಿಯೊಂದಿಗೆ ಚರ್ಚಿಸಿ ಯಾವ ಜಿಲ್ಲೆಯಲ್ಲಿ ಯಾವ ಗುತ್ತಿಗೆದಾರರಿಗೆ ಹಣ ನೀಡಬೇಕು ಎಂಬುದನ್ನು ನಿರ್ಧರಿಸುತ್ತಾರೆ. ಇದು ಬಂದಿರತಕ್ಕಂಥ ವರದಿ. ನೀವು ನೋಡಿದ್ರೆ ಇಲ್ಲೆಲ್ಲ ಹೇಳಿದಿರಿ ಡಾಕ್ಟರ್ ಅನ್ನಲ್ಲಿ, ಅಲ್ಲ ಡಾಕ್ಟರ್ ಅಂದ್ರೆ ಅವ್ನು ಡಾಕ್ಟರ್ ಅಲ್ಲ, ಅವನು ಡಾಕ್ಟ್ರು ಚೀಟಿ ಬೇಕೇ ಬೇಕು ಅಂದ್ರೆ ಆ ಡಾಕ್ಟರ್ ಮಧ್ಯವರ್ತಿ ಡಾಕ್ಟರ್ ಇಲ್ಲಿ ಹೇಳಿದಿರಿ. ಮಧ್ಯವರ್ತಿಗಳಿಗೆ ನಾವು ಅವಕಾಶ ಕೊಡದೆ ಪರಿಶುದ್ಧವಾದಂಥ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿದಿರಿ, ಇಲ್ಲಿ ಭಾಷಣದಲ್ಲಿ ಹೇಳಿಸಿದಿರಿ ಅಧ್ಯಕ್ಷರೇ. ಇನ್ನ ಅಧ್ಯಕ್ಷರೇ, ಇಲ್ಲಿ ಒಂದು ನಿಮಗೆ ಪ್ರಚಾರನೇ ತಗೊಳ್ಳಿಲ್ಲ ಅಂದ್ರಲ್ಲ ನಮ್ಮ ಶರದ್ ಬಚ್ಚೇಗೌಡರು, ಪ್ರಚಾರ ಯಾವ ತರ ತಗೊಂಡಿದ್ದೀರಿ? ಪ್ರಚಾರ ಯಾವ ರೀತಿ ತಗೊಂಡಿದ್ದೀರಿ? ಯಾರಾದ್ರೂ ಮಂತ್ರಿಗಳು ಪಾಪ ಯಾವ ಪ್ರಚಾರಕ್ಕೆ ಏನ್ ಕೊಟ್ಟಿರಲ್ಲ ಅಡ್ವರ್ಟೈಸ್ಮೆಂಟು, 140 ಕೋಟಿ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ ಪಾಪ ಮಾಧ್ಯಮದ ಸ್ನೇಹಿತರುಗಳು ಸಂಕಷ್ಟಕ್ಕೆ ಒಳಗಾಗವ್ರೆ. 140 ಕೋಟಿ ರಿಲೀಸ್ ಮಾಡಿ ಅಂತ ಪತ್ರವನ್ನು ಬರೆದಿರೋದು ನೋಡಿದೆ. ಒಂದು 140 ಕೋಟಿ ನೋಡಿ ನಮ್ಮ ಸರ್ಕಾರ ಎಷ್ಟು ಸದೃಢವಾಗಿದೆ. ಮತ್ತೆ ದುಡ್ಡಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಬೈತೀರಿ. ನೀರಿಗೆ ಬರಕ್ ಪರಿಹಾರಕ್ಕೂ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ. ಅದು ಹೇಳೋಣ 140 ಕೋಟಿ ಅಡ್ವರ್ಟೈಸ್ಮೆಂಟ್. ಅಧ್ಯಕ್ಷರೇ, ಇದು ಯಾವುದೋ ಗೊತ್ತಿಲ್ಲ ನನಗೆ. ದ ಪಾಲಿಸಿ ಫ್ರಂಟ್ ಅಂತ ಯಾವುದೋ ಒಂದು ಕಂಪನಿ, ಇದಕ್ಕೆ ಹಿಂದೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತಾರೆ. ಇದು ಅದು ಬೇನಾಮಿ. 7 ಕೋಟಿ 20 ಲಕ್ಷ ಮೊತ್ತದ ಗುತ್ತಿಗೆ. ಇದರ ಸಮಗ್ರ ಕಡತ ಒದಗಿಸಿ ಅಂದ್ರೆ ಕೊಡಕ್ ತಯಾರಾಗಿಲ್ಲ ಅಧ್ಯಕ್ಷರೇ. ಅದಕ್ಕೆ ಸರ್ಕಾರದಿಂದ ತೆರಿಗೆ ಏನಾಯ್ತು ಅವರಿಗೆ? ಏನು ಶರವೇಗದಲ್ಲಿ ಕೊಡ್ತಾರೆ, ದುಡ್ಡು ರಿಲೀಸ್ ಮಾಡ್ತಾರೆ ಶರವೇಗದಲ್ಲಿ. ದಿ ಪಾಲಿಸಿ ಫ್ರಂಟ್ಗೆ 7 ಕೋಟಿ 20 ಲಕ್ಷ ಕೊಟ್ಟ. ಹಲವಾರು ಇದೆ. ಇನ್ನೊಂದು ಯಾವುದೋ ಒಂದು ಕಂಪನಿ ಏನು. ಆಮೇಲೆ ಇದರಿಂದ ನಿಮ್ಮ ಇಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಮತ್ತೊಂದು 1.25 ಕೋಟಿ. ಯಾರು ಇವರು? ಏನು ಕತೆ? ಇಲ್ಲಿ ಈ ರೀತಿ ಎಲ್ಲ ಕೊಟ್ಕೊಂಡಿದ್ದೀರಿ. ಇದಕ್ಕೆಲ್ಲ 4G ಎಕ್ಸಾಮ್ಷನ್ ಬೇರೆ, ಯಾವುದೋ ಇನ್ನೊಂದು ಕಂಪನಿ. ಬಹುಶಃ ನನಗೆ ಈ ಜಾಹೀರಾತನೇ ತಗೋತಾ ಇಲ್ಲ, ಪಬ್ಲಿಸಿಟಿನೇ ತಗೋತಿಲ್ಲ ಅಂತಿರಲ್ಲ. ಬಹುಶಃ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರದ ಪಬ್ಲಿಸಿಟಿನೂ ಮೀರಿಸಿದಿರಿ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಟಿವಿ ಹಾಕಿದ್ರು ಬೆಳಗ್ಗೆ ಯಾವ ಟಿವಿ ಒಳಗೂ ಅದೇ ಪ್ರಚಾರವೇ. ಗ್ಯಾರಂಟಿ 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 ಗ್ಯಾರಂಟಿ. ಅಧ್ಯಕ್ಷ, ಇಲ್ಲಿ ಈ ಪಾಲಿಸಿ ಫ್ರಂಟ್ದು ಏನ್ ಹೇಳ್ತಾರೆ ಅಧ್ಯಕ್ಷರೇ? ಎಲ್ಲ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಶರವೇಗದಲ್ಲಿ ದುಡ್ಡು ರಿಲೀಸ್ ಆಯ್ತದೆ. ಸರ್ಕಾರದಲ್ಲಿ ಯಾವ್ದೋ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಇತ್ತು ಅಧ್ಯಕ್ಷರೇ, ಇನ್ನೂ ಕಡತ 1,37,000 ಕಡತಗಳು
ವಿಲೇವಾರಿ ಆಗದೆ ಬಿದ್ದವೆ ಅಂತ ಹೇಳಿ, ವಿಲೇವಾರಿ ಆಗಿಲ್ಲ ಅಂತ. ಆದ್ರೆ ಇದ್ಯಾವುದಕ್ಕೂ ರಾಕೆಟ್ ಸ್ಪೀಡಲ್ಲಿ ಹಣ ಬಿಡುಗಡೆ ಆಯ್ತದೆ. ಇದರ ಮೂಲ ನಾನು ಹುಡ್ಕಕ್ಕೆ ನೋಡ್ತಾ ಇದ್ದೇನೆ. ಇದು ಹೆಂಗೆ ಇದಕ್ಕೆ ಪಟ್ಟಾಗ್ತಾ ಅವರು, ಇದು ಯಾವ ಮಟ್ಟು, ಇದು ಯಾವ ರೀತಿ ಕೆಲಸ ಮಾಡಿಸ್ಕೊತಾವ್ರೆ ಈ ಸ್ಪೀಡಲ್ಲಿ, ಇದ್ರ ಗುಟ್ಟೇನು, ಈ ಸದನದಲ್ಲಿ ರಟ್ಟಾಗಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ಯಾವುದೋ ಹೇಳ್ತಾರೆ ಪಟ್ಟು ಮಟ್ಟು ಗುಟ್ಟು ಅಂತ ಹೇಳಿ, ಆ ಮಟ್ಟು ಯಾರು ಅಂತ ನೋಡ್ಬೇಕು, ಗೊತ್ತಿಲ್ಲ ನನಗೆ ಅಧ್ಯಕ್ಷ. ಇನ್ನೊಂದು M2M ಅಂತ ಒಂದು ಮೀಡಿಯಾ, ಅದಕ್ಕೂ ಬೇರೆ ಅದಿನ್ನೊಂದು ರೀತಿ ಪಬ್ಲಿಸಿಟಿ. ಪಾಪ ನನ್ನ ಬಗ್ಗೆ ಟೀಕೆ ಮಾಡಿದ್ರು ವೆಸ್ಟ್ ಎಂಡ್ದು ಅಂತ ಹೇಳಿಯಾರು. ಇಲ್ಲಾರೊಬ್ರು ಶಾಸಕರು ಪತ್ತಿನೂ ಅದೆಂಥದ್ದು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತೆ, ಅದಕ್ಕೂ ಪಬ್ಲಿಸಿಟಿ ದುಡ್ಡು. ಇದು ನಡೀತಾ ಇರತಕ್ಕಂಥ ಗ್ಯಾರಂಟಿ ಲೂಟಿ ಜಾತ್ರೆ ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ಲೂಟಿ ಜಾತ್ರೆ. ಅಧ್ಯಕ್ಷರೇ, ಅಕ್ಕಿ ಕೂಡ ವಿಷಯದಲ್ಲಿ ಬಹಳ ಚರ್ಚೆ, ಕೇಂದ್ರ ಸರ್ಕಾರದ ರಾಜಕೀಯ ಮಾಡ್ತಾರೆ ಅದು ಇದು ಅಂತ ಹೇಳ್ಕತ್ತೀರಿ. ನೀವು ಬೈಕತ್ತೀರಿ. ನಮ್ಮ ಸ್ನೇಹಿತರುಗಳು ಎಲ್ಲ ಕೇಂದ್ರ ಸರ್ಕಾರದಿಂದ, ಈಗ ಪ್ರಧಾನಮಂತ್ರಿಗಳು ಬೇರೆ ಮುಂದಿನ 2028 81 ಲಕ್ಷ ಕೋಟಿ ಜನಕ್ಕೆ 5 kg ಅಕ್ಕಿ ಫ್ರೀ ಮಾಡಿದ್ರು. ಈ 5 ಕೋಟಿ ಅಕ್ಕಿ ಫ್ರೀದು ನಿಮಗೊಂದು ಅನುಕೂಲ ಆಗಿದೆ. 5 ಕೋಟಿಗೆ ಅದು 5 kg ಅಕ್ಕಿಗೆ. ಇನ್ನು 5 kg ಅಕ್ಕಿ ನೀವು 34 ರೂಪಾಯಿ ಕೊಡಬೇಕು, ಇದು ಮಾರ್ಕೆಟಲ್ಲಿ ಕೊಡಬೇಕಲ್ಲ ಅಂತೇಳಿ ದುಡ್ಡೇ ಕೊಡ್ತೀರಿ, ಅಕ್ಕಿ ಸಿಕ್ಕಿಲ್ಲ ಅಂತ. 34 ರೂಪಾಯಿ ಕೊಟ್ಟು ಅಕ್ಕಿ ಸಿಗದೆ ಅವ್ರು 170 ರೂಪಾಯಿನ ಕೊಡ್ತಾ ಇದ್ದೀರಿ. ಮೊನ್ನೆ ನಮ್ಮ 6 ಸಚಿವರು ಅಧ್ಯಕ್ಷರೇ ಇಲ್ಲಿ ಭಾಷಣ ಮಾಡ್ತಾರೆ, ಅಪ್ಪರ್ ಹೌಸಲ್ಲಿ ಹೇಳ್ತಾರೆ, ಈಗ ಅದ್ಯಾವುದು ಕೇಂದ್ರ ಸರ್ಕಾರ ಬೇರೆ 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ಏನೋ ಶುರುವಾಗಿದೆಯಲ್ಲ, ಕೊಡ್ತಾವ್ರಲ್ಲ. ಈಗ ಭಾರತ್ ಅಕ್ಕಿನ 29 ರೂಪಾಯಿ ಕೊಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ ಎಕ್ಸ್ಚೆಕರ್ ಸಂಪೂರ್ಣವಾಗಿ ಬರ್ಬಾದ್ ಆಗೋಯ್ತದೆ, ದಿವಾಳಿ ಆಗೋಯ್ತದೆ ಅಂತಾರೆ. ನನ್ನ ಭಾಷಣ ಮಾಡಿದ್ರೆ 29 ರೂಪಾಯಿಗೆ ಬರ್ಬಾದ್ ಆಗೋದ್ರ ಸರ್ಕಾರದ ಕೇಂದ್ರ ಸರ್ಕಾರ, ನೀವಿಲ್ಲಿ 34 ರೂಪಾಯಿ ತರ 170 ರೂಪಾಯಿ ಕೊಡ್ತಾ ಇದ್ದೀರಲ್ಲ, 5 kg ಅಕ್ಕಿ ಕೊಡಕ್ಕಾಗದೆ. ನಿಮ್ಮ ಪರಿಸ್ಥಿತಿಯಲ್ಲಿ ಬರ್ತದಾಗಿದ್ರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಎಲ್ಲ ನಮ್ಮ ಎಕನಾಮಿಕ್ ಅಡ್ವೈಸರ್ ಇರ್ಬೇಕೇನೋ ಇಲ್ಲಿ, ನಮ್ಮ ಸ್ನೇಹಿತರು ಏನು ನೀವು ಹೇಳ್ಬೇಕು. ಏನಿಲ್ಲ, ಸಮಸ್ಯೆ ಹುಟ್ಟಾಗ್ತಾ ಇರೋರು ನೀವು. ನಾವಾಗ್ತಿಲ್ಲಣ್ಣ, ನಿಮ್ಮ 6 ಸಚಿವರು ಹಾಕೋರೀಗ, ನಿಮ್ಮ 6 ಸಚಿವರು ಹೇಳಿಕೆ ಇದು ನಂದಲ್ಲ, ಒಂದೇ ನಿಮಿಷ ಹೇಳ್ತಿಲ್ಲ ಅಲ್ಲ, ಒಂದ್ ನಿಮಿಷ ದಯಮಾಡಿ ಹೇಳ್ತೀರಿ. ನಾವು ಎಲ್ಲಿ ಕೂಡ ನಮ್ಗೆ ತೊಂದರೆ ಆಗಿದೆ ಆರ್ಥಿಕವಾಗಿ ಅಂತ ನಾವು ಹೇಳಿಲ್ಲ. ಪತ್ರಿಕೆಯವರು ಹೇಳಿದ್ರಿಂದ 58,000 ಕೋಟಿ, ಎಸ್ ಡೆಫಿನೆಟ್ಲಿ ಯಾವುದೇ ಸರ್ಕಾರಕ್ಕೂ ಕೂಡ ಹೊರೆ ಆಗ್ತದೆ. ಹಣದ ಕೊರತೆ ಇಲ್ಲ ಅಧ್ಯಕ್ಷರೇ, ನಮಗೆ ಹಣದ ಕೊರತೆ ಇಲ್ಲ. ನಾವು ಒಳ್ಳೆ ಆಡಳಿತವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇದು ಸಡನ್ ಆಗಿ ಒಂದ್ ನಿಮಿಷ ಸಡನ್ ಆಗಿ ಒಂದೇ ಸಲ ಆದ್ರಿಂದ ನೋಡಿ, ಜೂನ್ ನಲ್ಲಿ ಸರ್ಕಾರ ಬಂತು, ಜುಲೈನಲ್ಲಿ ಆದ್ರಿಂದ ಸಡನ್ ಆಗಿ ಆಗಿದೆ. ಸ್ವಲ್ಪ ಬೇಕಂತ ನಾನು ಹೇಳ್ತೀನಿ ಕುಮಾರಸ್ವಾಮಿ ಅವರೇ, ನಮ್ಮದು ಟೋಟಲ್ ಎಕಾನಮಿ ಸ್ಟೆಬಿಲೈಸ್ ಆಗ್ತದೆ. ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ದ ಫಂಡ್ಸ್. ಅದರಲ್ಲಿ ನಿಮ್ಮ ಸಮುದಾಯ ಏನಿದೆ ಸಂಪೂರ್ಣವಾಗಿ ನಿಮಗೆ ನನಗೆ ಬೆಂಬಲ ಇದೆ. ನಿಮಗೆ ನೀವೇನು ಹೇಳ್ತಾ ಇದ್ದೀರಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ನನಗೆ ಯಾವುದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ನನಗೆ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ಐವಟ್ ಆಫು ಅದರ ಬಗ್ಗೆ ಅನುಮಾನ ಇಲ್ಲ. ಆರ್ಥಿಕ ಪರಿಸ್ಥಿತಿ ನಮಗೆ ಚೆನ್ನಾಗಿದೆ. ಹೇಳಿ ಆರೋಗ್ಯ ಸಚಿವರು. ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರ ಈಗ ಅಕ್ಕಿಯನ್ನ 29 ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಇಟ್ಟಿದ್ದಾರೆ ಅಂತ ಮಾರುಕಟ್ಟೆಯಲ್ಲಿ. ಭಾರತ್ ಬ್ರ್ಯಾಂಡ್ ಅಂತ ಏನು ಹೆಸರಿಟ್ಟು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದಿದ್ರೆ ನಾವೇ 34 ರೂಪಾಯಿಗೆ ತಗೊಳಕ್ಕೆ ಕೇಂದ್ರ ಸರ್ಕಾರ ನಾವೇ ಹೇಳಿದ್ದು. ಈಗ ಮಾರಾಟ ಮಾಡೋದಕ್ಕಿಂತ 5 ರೂಪಾಯಿ ಹೆಚ್ಚು ರಾಜ್ಯ ಸರ್ಕಾರ ನಮ್ಮ ಸರ್ಕಾರನೇ ಕೊಟ್ಟು ಖರೀದಿ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸಿದ್ರು ನಾವು. ನಮ್ಗೆ ಅಕ್ಕಿ ಕೊಡೋದಕ್ಕೆ ಅವರು ರೆಡಿ ಆಗಲಿಲ್ಲ. ಈಗ ಮಾರುಕಟ್ಟೆಯಲ್ಲಿ ಕಮ್ಮಿ ಬೆಲೆಗೆ ಮಾರ್ತಾ ಇದ್ದಾರೆ. ಸೊ ಇದರ ನೀವು ನನಗೆ ಯಾವ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲೇ ಗೊತ್ತಾಗ್ತದೆ. ನಾವು ರಾಜ್ಯದ ಒಂದು ಹೌದ್ರಿ, ಈಗ ನಮ್ಮ ರಾಜ್ಯದ ಜನರಿಗೆ ಅವಾಗ ನಿರಾಕರಣೆ ಮಾಡಿದಾಗ ಅವಾಗ ಇದು ಹೇಳಿರ್ಲಿಲ್ಲ.
ಅವಾಗ ನಾವು ಕೇಳಿದಾಗ ಕೊಡುದಿಲ್ಲ ಅಂತ ಹೇಳ್ಬಿಟ್ರು. ಈಗ ಮಾರುಕಟ್ಟೆ ಮಾರಕ್ ರೆಡಿ ಆಗಿದ್ದಾರೆ. ದುಡ್ಡು ಬೇಕು ಅಂತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ನಾವು ಇಟ್ಕೊಂಡು ಏನ್ ಮಾಡ್ಬೇಕು, ಅದು ಕೊಳ್ತು ಹೋಗ್ತದೆ ಅಂತ ಉದ್ದೇಶದಿಂದ ಮಾಡ್ತಾರೆ. ಮಾಡ್ಲಿ, ಅದೇನು ತಪ್ಪೇನಿಲ್ಲ. ಅದು ನಮ್ಮ ರಾಜ್ಯದವರು ಕೇಳಿದಾಗ ಯಾಕೆ ನಿರಾಕರಣೆ ಮಾಡಿದ್ರು? ಮತ್ತೆ 34 ರೂಪಾಯಿಗೆ ನಾವು ತಗೊಳ್ತೀವಿ ಅಂತ ಹೇಳಿದ್ವಲ್ಲ. ಸೊ ಕೇಂದ್ರ ಸರ್ಕಾರದ ಒಂದು ನಮ್ಮ ರಾಜ್ಯದ ಪರವಾಗಿ ಯಾವ ರೀತಿ ಆಲೋಚನೆ ಮಾಡ್ತದೆ ಇದೇ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲ, ಖಂಡಿತ ಸಬ್ಸ್ಕ್ರೈಬ್ ಆಗಬಾರ್ದು. ಯಾವುದೇ ಕೊಳೆತ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಸಾಮಾನ್ಯವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ಅಕ್ಕಿ ಸಿಗಬೇಕು, ಮತ್ತೆ ಎಲ್ಲರೂ ಹಸಿವಿನಿಂದ ಮುಕ್ತವಾಗಿ ಎಲ್ಲ ಜನರಿಗೆ ಅನ್ನುವಂತ ಕಾರಣಕ್ಕೋಸ್ಕರ ದುರುದ್ದೇಶದ ಕೇಂದ್ರ ಸರ್ಕಾರ ಸಿದ್ದು ಸೌದಿ ಕೂತ್ಕೊಳ್ಳಿ, ತೆಲಂಗಾಣ ಕೂತ್ಕೊಳ್ಳಿ. ಈ ರೀತಿಯ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಆದ್ರೆ ಗೃಹಲಕ್ಷ್ಮಿ ತಪ್ಪು ಅಂತಾರೆ. ತೀರ್ಮಾನ ಮಾಡಬೇಕು. ಗ್ಯಾರಂಟಿನಲ್ಲಿ ಕಡಿಮೆ ಬೆಲೆಯಲ್ಲಿ ಅಕ್ಕಿಯನ್ನು ಉಚಿತ ಸಮಸ್ಯೆ ಏನಿದೆ ಸ್ಪಷ್ಟತೆ ಇರಲಿ. ಹರೀಶ್, ನೀವು ಮಾತಾಡಿ. ಕುಮಾರ್ ಮಾತಾಡಿ. ಬೆಲ್ಲದವ್ರೆ ಅವ್ರು ಮಾತಾಡಿ ಮುಗಿಸಿ. ಮಾತಾಡ್ಲಿಕ್ಕೆ ನೀವು ಪ್ರಾಮಿಸ್ ಮಾಡಿದವ್ರು, ನೀವು ಪ್ರಾಮಿಸ್ ಮಾಡಿದವ್ರು ನೀವು ನೋಡ್ರಿ. ಛತ್ತೀಸ್ಗಢದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು. ಛತ್ತೀಸ್ಗಢ ಜೊತೆ ಹೆಚ್ಚಾಗಿ ಉತ್ಪಾದನೆ ಮಾಡುವಂತ ರಾಜ್ಯ ನೀವು ತಗೊಳಕ್ಕಾಗಿಲ್ಲ. ಲಭ್ಯತೆ ಆ ಚರ್ಚೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ಕೊಡೋದಕ್ಕೆ ದೇಶದ ಕುಮಾರಸ್ವಾಮಿ ಮಾತಾಡಿ. ಕುಮಾರಸ್ವಾಮಿ ಮಾತಾಡಿ. ಪ್ರೊಡಕ್ಷನ್ ಇದೆಯಾ ರಾಜ್ಯಕ್ಕೆ ಕೊಡೋಷ್ಟು? ಕೇಂದ್ರ ಸರ್ಕಾರ ಕೊಡೋದು ತಪ್ಪು. ಗ್ಯಾರಂಟಿಗಳು ಚರ್ಚೆ ಮಾಡಿ. ಸರಿ ಇಲ್ಲ ಅಂತೀರಾ? ಸರಿ ಇದೆ ಅಂತೀರಾ? ನಿಮಗೆ ಯಾವ್ದು ಈಗ ಅಲ್ಲಿ ನಿಮ್ಮ ಮಂತ್ರಿಗಳೇ ಹೇಳ್ಯಾರ, ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಲಕ್ಕೆ ಇವತ್ತು ನಾವು ನಿಲ್ಲಿಸ್ತೀವಿ ಅಂತ ಹೇಳ್ಯಾರ. ಮತ್ತೆ ಮತದಾರರಿಗೆ ನಿಮ್ಮ MLA ಗಳು ಹೇಳ್ತಾರ. ಮೊನ್ನೆ ಒಬ್ರು ಹೇಳ್ಯಾರ ಇಲ್ಲಿ ವೋಟ್ ಬೇಕು. ನಿಮ್ಮ MLA ಮಾತಾಡಲಿ. ಸ್ಪಷ್ಟತೆ ಆಯ್ತು. ಈಗ ಲಕ್ಷ್ಮಿ ಬಂದ್ ಮಾಡಿ ಈಗ ಕುಮಾರಸ್ವಾಮಿ ಮಾತಾಡ್ತಿದ್ದಾರೆ. ಈ ಸುದ್ದಿ ಸಮಾಧಾನ ಕೂತ್ಕೊಳ್ಳಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ನಾವು ತಕರಾರಿಲ್ಲ. ಅದಕ್ಕೆ ಮಾಡ್ತಾರೆ ಎಲ್ಲರೂ ಇವ್ರ ಹತ್ರ ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ, ಮತ್ತೆ ತಕರಾರು ಇಲ್ಲ ಅಂತ ಇವರಲ್ಲಿ ಇರ್ಲಿ. ಮೋದಿ ಗ್ಯಾರಂಟಿ ಎಸ್, ಕರ್ನಾಟಕ ಗ್ಯಾರಂಟಿ ನೋ ಅಂತಾರಲ್ಲ, ಅದಕ್ಕೆ ಹೇಳ್ತಾ ಇರಲಿಲ್ಲ ಸರ್. ಸರ್ಕಾರ ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ ನಾನು ಎಂದೂ ಸಹ ಈ ಸರ್ಕಾರ ಹೊಸದಾಗಿ ಆಡಳಿತಕ್ಕೆ ಬಂದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಬಗ್ಗೆ ಸಣ್ಣದಾಗಿ ಎಲ್ಲೂ ಮಾತಾಡಿಲ್ಲ. ಈ ಕ್ಷಣದವರೆಗೂ ಮಾತಾಡಿಲ್ಲ. ನಾನಂತೂ ಎಂದೂ ಮಾತಾಡಿಲ್ಲ. ಇದು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಿಮ್ಮ ಒಂದು ಉದ್ದೇಶ ಒಳ್ಳೆ ಉದ್ದೇಶ, ನಾನು ಅದನ್ನ ಯಾಕೆ ಟೀಕೆ ಮಾಡಲಿ. ಆದರೆ ಆ ಉದ್ದೇಶ ಎಷ್ಟರ ಮಟ್ಟಿಗೆ ಈ ಒಂದು ಸಮಸ್ಯೆಯಲ್ಲಿ ಇರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿಗೆ ಅನುಕೂಲ ಆಗ್ತಿದೆ ಅಂತಕ್ಕಂಥದ್ದು, ಇರ್ತಕ್ಕಂಥ ಕೆಲವು ಲೋಪಗಳನ್ನ ಅದಕ್ಕೆ ಹೇಳಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಯಾವುದೋ ಮೊನ್ನೆ ಬೆಳಗಾವಿದ ಒಂದು ಆರ್ಟಿಕಲ್ ನೋಡಿದೆ ಅಧ್ಯಕ್ಷರೇ. ಹಸಿವು ತಾಯಿಯ ಕಷ್ಟ ನೋಡಲಾಗದೆ
ಆತ್ಮಹತ್ಯೆಗೆ ಶರಣಾದ ಯುವಕ. ಇವರು ಮೂಲತಃ ಹಾವೇರಿ ಜಿಲ್ಲೆ ಯಲಗಚ್ಚ ಗ್ರಾಮದ ಬಸವರಾಜ್ ವೆಂಕಟ ಅಂತಕ್ಕಂಥವ್ರ ಅಧ್ಯಕ್ಷರು. ಇವರು ಕೆಲಸ ಟ್ರೈ ಮಾಡಿದ್ರು ಅಲ್ಲೆಲ್ಲೂ ಸಿಗಲಿಲ್ಲ. ತಂದೆ ತೀರ್ಕೊಂಡು ಹೋಗಿದ್ದಾರೆ. ತಾಯಿ ಮಗ ಇಬ್ಬರಿದ್ದಾರೆ. ಅವರು ಗೋವಾಗೆ ಹೋದ್ರು ಕೆಲಸ ಹುಡುಕೊಂಡು. ಗೋವಾದಲ್ಲೂ ಕೆಲಸ ಸಿಗಲಿಲ್ಲ. ಮತ್ತಲ್ಲಿಂದ ಬರಬೇಕಾದ್ರೆ ಆ ಹುಬ್ಬಳ್ಳಿಯ ಅಳ್ನಾವರ ಸ್ಟೇಷನ್ ಹತ್ರ ಟಿಕೆಟ್ ತಗೊಂಡಿಲ್ಲ ಅಂತೇಳಿ ಆ ಟಿ ಆ ತಾಯಿ ಮಗನ ಹೊರಗ ಟ್ರೈನ್ ಇಳಿಸೋರು. 3 ದಿವಸ ಆದರೂ ಅವರಿಗೆ ಊಟ ಸಿಕ್ಕಿಲ್ಲ. ಅಲ್ಲಿ ಮಗ ಏನೋ ತಾಯಿಗೆ ಏನಾದ್ರು ಊಟ ತರ್ತೀನಿ ಅಂತೇಳಿ ಹೋಗಿ ಒಂದು ಮರಕ್ಕೆ ನೇಣು ಹಾಕೊಂಡು ತೀರ್ಕೊಂಡು ಹೋಗಿದ್ದಾನೆ. ಮರಕ್ಕೆ ನೇಣು ಹಾಕೊಂಡು. ಈಗ ನಿಮ್ಮ ಕಾರ್ಯಕ್ರಮ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಕುಟುಂಬಗಳನ್ನ ಬದುಕಿಸ್ಬೇಕು ಅಂತಲೇ ಬಡವರನ್ನ ಕೊಟ್ಟಿದ್ದೀರಿ. ಆ ಹೆಣ್ಣು ಮಗಳಿಗೆ 2,000 ರೂಪಾಯಿ ಬಂದಿದ್ರೆ ಬಹುಶಃ ಆ ಹುಡುಗನ ಜೀವ ಉಳಿತಿತ್ತೋ ಏನೋ ಗೊತ್ತಿಲ್ಲ. ಆ ಹೆಣ್ಣು ಮಗಳಿಗೆ ದುಡ್ಡು ಬರ್ತಿದೆಯೋ ಎಲ್ಲೋ ಗೊತ್ತಿಲ್ಲ. 2,000 ರೂಪಾಯಿ ತಾಯಿ ಇವತ್ತು ಒಬ್ಬಂಟಿ. ಅಲ್ಲೆಲ್ಲ ಕೆಲವರು ಹೋಗಿ ಅಲ್ಲೆಲ್ಲ ಬೇರೆ ಯಾವುದೋ ಇದಕ್ಕೆ ಕರ್ಕೊಂಡೋಗಿ ಬಿಟ್ಟವ್ರೆ ಆ ತಾಯಿನ. ಮಗ ತೀರ್ಕೊಂಡು ಹೋಗಿದ್ದಾನೆ. ಇದು ನಮ್ಮ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಿಮ್ಮ ಉದ್ದೇಶ ಇಟ್ಕೊಂಡಿದ್ದೀರಲ್ಲ, ಊಟ ಇಲ್ಲದೆ ಸತ್ತಿರತಕ್ಕಂಥದ್ದು. ಇದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ಅಷ್ಟೇ, ಬೇಕಾದಷ್ಟಿದೆ. 2,000 ರೂಪಾಯಿ ನಾವು ನಿಮ್ಮ ಮುಖ್ಯಮಂತ್ರಿಗಳ ಮುಂದೆನೆ ಹಲವಾರು ಜನ ಬಂದು ಅಹವಾಲು ಹಾಕೊಂಡವ್ರೆ. ಇನ್ನು ಸಾವಿರಾರು ಜನಕ್ಕೆ ಇವತ್ತು ಹಣ ದೊರಕಿಲ್ಲ ಅಂತೇಳಿ ಇಲ್ಲೇ ಇದೆ ಹೇಳಿದ್ದಾರೆ. ತಾಂತ್ರಿಕ ತೊಡಕು ಸಹಸ್ರಾರು ಜನಕ್ಕೆಲ್ಲ ಗೃಹಲಕ್ಷ್ಮಿ. ಇದೆಲ್ಲ ಸರಿಪಡಿಸ್ಕೋಬೇಕಲ್ಲ. ಆಯ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇದು ಅಧ್ಯಕ್ಷರೇ ನಾನು ಈ ಅಕ್ಕಿದ ಯಾಕೆ ಹೇಳಿದೆ ಅಂದ್ರೆ ನಮ್ಮ ಆಹಾರ ಸಚಿವರು ಹೇಳಿಕೆಗೋಸ್ಕರ ಹೇಳಿದೆ.